ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಂ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೇ. ಅಭ್ರಮಂ ಭಂಗರ ಅಚ್ಯುತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ಥಸ್ತು ಅಸೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಶಾಪನೋದನಪುಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೆ ಭೂತೆ ಅದ್ಯ. ಗುರುಪೌರ್ಣಿಮಾ ದಿನೆ ಗುರು ಅನುಗ್ರಹ महिमा विषय किंचित पूर्वकथानुवाद. हरि ओम हरि ओम हरि ओम. हरे राम 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 हरे हरे. हरे कृष्ण 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 हरे हरे. हरे राम 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 हरे हरे. हरे कृष्ण 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 हरे हरे. हरे राम 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 हरे हरे. हरे कृष्ण 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 हरे हरे. हरे राम 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 हरे हरे. हरे कृष्ण 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 हरे हरे. हरे राम 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 हरे हरे. हरे कृष्ण 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 हरे हरे. श्री गुरुभ्यो नमः. हरि ओम हरि ओम हरि ओम. ನಿನ್ನೆ ಗುರುಪೂರ್ಣಿಮಾ.
ನಾವೆಲ್ಲರೂ ಗುರುಗಳನ್ನು ಸ್ಮರಣೆ ಮಾಡಿ ಗುರುಗಳ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ. ನಮ್ಮ ವಿದ್ಯಾಪೀಠದಲ್ಲಿ 10 ಗುರುಗಳ ಮೃತ್ತಿಕಾ ವೃಂದಾವನ ಇದೆ. ಪಂಚಾಮೃತ ಅಭಿಷೇಕ ಆನಂತರ ನಾವು ಮೊದಲೇ ಸಂಕಲ್ಪ ಮಾಡಿದಂತೆ ಪೂರ್ತಿ ಚಾತುರ್ಮಾಸ್ಯ ಪ್ರತಿದಿನ ಏಕಾದಶಿ ದ್ವಾದಶಿ ಬಿಟ್ಟು ಮಾಡುವ ಮನ್ಯುಸೂಕ್ತ ಪುರಶ್ಚರಣ ಹಾಗೂ ಹೋಮ, ನರಸಿಂಹ ಮಹಾಮಂತ್ರ ಹೋಮ, ಭಜನೆ ಇತ್ಯಾದಿ ಕಾರ್ಯಕ್ರಮಗಳು ನಿನ್ನಿನ ದಿವಸ ನಡೆದವು. ಆದರೆ ಈಗಿನ ವಿದ್ಯಾರ್ಥಿಗಳು ಕೇಳ್ತಾರೆ, ಗುರುಗಳ ಹತ್ರ ವಿದ್ಯಾಭ್ಯಾಸ ಮಾಡಿದ್ರೆ ಸಾಕಲ್ಲ, ಅವ್ರು ಸೇವಾ ಯಾಕೆ ಮಾಡಬೇಕು? ಕೆಲವು ಸಲ ಎದುರಿಗೆ ಸೇವೆ ಮಾಡ್ತಾರೆ, ಹಿಂದೆ ಸೇವೆ ಯಾಕೆ ಮಾಡಬೇಕು, ಪಾಠ ಹೇಳಿಸ್ಕೊಂಡ್ರೆ ಸಾಕಲ್ಲೇನು ಅಂತ ಚರ್ಚೆನೂ ಮಾಡ್ತಾರೆ. ಅದಕ್ಕೋಸ್ಕರ ನಮ್ಮ ವಿದ್ಯಾರ್ಥಿಗಳಿಗಂತಲ್ಲ, ಇವತ್ತಿನ ಎಲ್ಲ ವಿದ್ಯಾರ್ಥಿಗಳಿಗೋಸ್ಕರ, ಇವತ್ತಿನ ಎಲ್ಲ 8ನೇ ವರ್ಷದ ನಂತರದ ವಿದ್ಯಾರ್ಥಿಗಳಿಗೆ, ಆನಂತರ ಈಗೇನು ಜನ್ ಜಿ ಪಟ್ ಏನೋ ಅಂತಾರಲ್ಲ ಅಂಥವರಿಗೂ ಕೂಡ ಗುರು ಸೇವೆಯಿಂದ ಏನು ಸಿಗ್ತದೆ, ಧೌಮ್ಯರ 3 ಶಿಷ್ಯರ ಚರಿತ್ರೆಯನ್ನು ನಾವು ಇವತ್ತಿನ ದಿವಸ ನಾನು ಸಂಕ್ಷಿಪ್ತವಾಗಿ ಕೇಳಲಿಕ್ಕೆ ಪ್ರಯತ್ನಿಸೋಣ. ಆಯೋಧ ಧೌಮ್ಯರು ಅಂತ ತಿಳ್ಕೊಂಡು ಅಂಥೇಳಿ ಬಹಳ ಪ್ರಸಿದ್ಧ ಗುರುಗಳು, ಬ್ರಹ್ಮಜ್ಞಾನಿಗಳು. ಅವರ ಹತ್ರ ಅನೇಕ ಶಿಷ್ಯಂದಿರಿದ್ದರು. ಅವತ್ತು ಜೋರಾಗಿ ಮಳೆ ಬರ್ತಾಯಿತ್ತು. ಶಿಷ್ಯರು ಒಬ್ಬ ಆರುಣಿ ಅಂತ ಅನ್ನೋ ಶಿಷ್ಯನಿಗೆ ಹೇಳಿದರು, ವಯಸ್ಸು ಇನ್ನೂ 8ರಿಂದ 10ರೊಳಗಾಗಿ ಹೋಗು, ಹೊಲಕ್ಕೆ ಹೋಗು, ಹೊಲದಲ್ಲಿ ಅದು ಗದ್ದೆ, ಈಗಾಗಲೇ ನಾವು ಭತ್ತದ ಬೆಳೆ ನೀರಿನಲ್ಲಿ ನೆಟ್ಟಾಗಿದೆ, ನೀರು ನಿಲ್ಲಬೇಕು. ಕೆಲವು ಸಲ ಜೋರಾಗಿ ಮಳೆಯಿಂದ ಒಡೆದು ಹೋಗ್ತದೆ, ನೀರೆಲ್ಲ ಹರಿದೋದ್ರೆ ಬೆಳೆ ಎಲ್ಲ ನಾಶ ಆಗ್ತದೆ. ಎಲ್ಲಾದರೂ ಒಡೆಯುವಂತ ಇದ್ದರೆ ಅದನ್ನು ಸರಿಯಾಗಿ ಕಲ್ಲುಗಲ್ಲಿಟ್ಟು ಸರಿಯಾಗಿ ಬಂದ್ ಮಾಡಿ ಬಾ ಅಂತ ಕಳಿಸಿದ್ರು. ಅವನು ಹೋದ, ಮಳೆಯಲ್ಲೇ ಹೊಲಕ್ಕೆ ಹೋದ. ನೋಡಿದ ಒಂದು ಕಡೆಗೆ ಗದ್ದೆ ಒಡ್ಡು ಸೀಳಿತ್ತು, ನೀರು ಹೊರಗೆ ಹೋಗ್ತಾಯಿತ್ತು. ಆ ಕಲ್ಲು ತೊಗೊಂಡ, ಈ ಕಲ್ಲು ತೊಗೊಂಡ, ಹಾಗೆ ಮಾಡಿದ. ಏನೇ ಹಾಕುವಷ್ಟರಲ್ಲಿ ಅದು ಪ್ರವಾಹ ಬೇಗ ಇತ್ತು, ಕಲ್ಲು ಹರ್ಕೊಂಡು ಹೋಗ್ತದೆ, ಬದುಕು ಸರಿತಿತ್ತು, ನೀರು ಹೋಗ್ತಿತ್ತು. 2 ತಾಸು ಪ್ರಯತ್ನ ಮಾಡಿದ. ಕೊನೆಗೆ ವಿಚಾರ ಮಾಡಿದ, ಏನಾದರೂ ವೇಗ ಜಾಸ್ತಿ ಇದೆ, ನೀರು ಹರಿದು ಹೋಗ್ತದೆ ಅಂತ ತಿಳ್ಕೊಂಡು ಅಂಥೇಳಿ ಅವೇನು ಮಾಡಿದ, ಆ ಒಡ್ಡಿನ ಹತ್ತಿರ ಇರ್ತಕ್ಕಂಥ ಸ್ವಲ್ಪ ಕಲ್ಲುಗಳನ್ನೆಲ್ಲ ಬದಿಗೆ ಸರಿಸಿಬಿಟ್ಟ. ತಾನೇ ಅಲ್ಲಿ ಅಡ್ಡಾಗಿ ಮಲ್ಕೊಂಬಿಟ್ಟ. ಯಾಕಂದ್ರೆ ಒಡ್ಡ ಇಷ್ಟು ಭಾಗ ಒಡೆದೋಗಿತ್ತು, ನೀರು ನಿಂತೋಯ್ತು. ಸಾಯಂಕಾಲ ಆಯ್ತು, ರಾತ್ರಿ ಆಯ್ತು. ಆ ಚಳಿ ಮಳೆ ಮೂರ್ಛಿತನಾಗಿಬಿಟ್ಟ. ರಾತ್ರಿ 10 ಗಂಟೆ ಅದು ಬರಲೇ ಇಲ್ಲ ಅಂತ ತಿಳ್ಕೊಂಡು ಅಂಥೇಳಿ ಧೌಮ್ಯರು ತನ್ನ ಶಿಷ್ಯನನ್ನು ಹುಡುಕ್ಲಿಕ್ಕೆ ಹೊರಟರು. ಆಗ ಅವ್ರು ಬಂದು ಹುಡುಕ್ತಾ ಇದ್ದಾರೆ, ಆರುಣಿ, ಆರುಣಿ ಎಲ್ಲಿದ್ದೀಯಪ್ಪ, ಆರುಣಿ ಎಲ್ಲಿದ್ದಿ ಅಂತ ಹೇಳಿ. ಆಗ ಎಲ್ಲಿ ಉತ್ತರ ಬರಲಿಲ್ಲ.
ಅದೇ ಸ್ವಲ್ಪ ಚಂದ್ರ ಮೋಡ ಮಳೆ ನಿಂತಿತ್ತು, ಬೆಳಕಿನಲ್ಲಿ ನೋಡಿದರು ಆರುಣಿ ಅಡ್ಡ ಮಲ್ಕೊಂಡು ಬಿಟ್ಟಿದ್ದಾನೆ. ಗದ್ದೆ ನೀರು ಹಾಗೆ ಉಳಿದುಬಿಟ್ಟಿದೆ. ಹೋಗಿ ಸ್ಪರ್ಶ ಮಾಡಿದ ಕ್ಷಣಕ್ಕೆ ಅವನಿಗೆ ಎಚ್ಚರ ಆಯಿತು. ಗುರು ಶಿಷ್ಯರು ಸೇರಿ ದೊಡ್ಡ ಕಲ್ಲು ತಂದು ಇಟ್ಟು ಮಾಡಿದರು. ನೀರು ನಿಂತು ಹೋಯಿತು. ಮನೆ ಕರ್ಕೊಂಡು ಬಂದರು. ಮರುದಿವಸ ಸ್ನಾನ ಮಾಡ್ಕೊಂಡು ಬಾ ಅಂತ ಹೇಳಿದರು. ಎಲ್ಲ ಗೋಪಿ ಚಂದನ ಹಚ್ಕೊಂಡು ಬಂದು ಕೂತ್ಕೊಂಡು ನಂತರ ತತ್ವನ್ಯಾಸ ಮಾತ್ರಕನ್ಯಾಸ ಮಾಡು ಅಂತ ಹೇಳಿದರು. ತಲೆ ಮೇಲೆ ಕೈ ಇಟ್ಟರು. ನೀನು ಬ್ರಹ್ಮಜ್ಞಾನಿಯಾಗು, ಆಯಿತು, ನೀನು ಕಲಿಯೋದು ಮುಗೀತು, ಹೋಗ್ಬೋದು. ಅವರ ತಲೆಯ ಮೇಲೆ ಗುರುಗಳು ಅವನ ತಲೆಯ ಮೇಲೆ ಕೈ ಇಟ್ಟಾಕ್ಷಣಕ್ಕೇನೆ ಏನೋ ಒಂದು ವಿಚಿತ್ರ ಅನುಭವ. ಎಲ್ಲೋ ಆಕಾಶದಲ್ಲಿ ಹಾರಿದಂತೆ ಕಣ್ಮುಚ್ಚಿದರೆ ಎಲ್ಲ ಶಾಸ್ತ್ರಗಳು ಕಣ್ಣೆದುರಿಗೆ ಬರ್ತಾಯಿತ್ತು. 10 ವರ್ಷದ ಆರುಣಿ ಬ್ರಹ್ಮಜ್ಞಾನಿ ಆದ. ಸೇವೆಯಿಂದ, ಗುರು ಸ್ಮರಣೆಯಿಂದ ಸಕಲ ಆಪತ್ತು ಪರಿಹಾರ, ಗುರು ಸೇವೆಯಿಂದ ಸಕಲ ಅಭೀಷ್ಟಗಳ ಪೂರ್ತಿ. ಬ್ರಹ್ಮಜ್ಞಾನ ಪಡೆಯಬೇಕು ಅಂತ ಬಂದಿರತಕ್ಕಂಥ ವ್ಯಕ್ತಿ 10 ಸಲ 20 ಸಲ 10 ವರ್ಷ 20 ವರ್ಷ 30 ವರ್ಷ ಆದರೂ ಕೂಡ ಬ್ರಹ್ಮಜ್ಞಾನ ಪ್ರಾಪ್ತಿ ಆಗೋದಿಲ್ಲ. ಆದರೆ ಗುರುಗಳು ಅನುಗ್ರಹ ಮಾಡಿದರೆ ಎಲ್ಲವೂ ಕೂಡ ಸುಲಭವಾಗಿ ಪ್ರಾಪ್ತಿಯಾಗ್ತದೆ. ಆಚಾರ್ಯರು ಭಾಷ್ಯದಲ್ಲಿ ಹೇಳ್ತಾರೆ, ಪ್ರಧಾನವದೇ ವಹಿ ತದುಕ್ತಮ್ ಅಂತ ತಿಳ್ಕೊಂಡಂತನ್ನುವ ಬ್ರಹ್ಮಸೂತ್ರದ ಅರ್ಥ ಇದೇ ರೀತಿಯಾಗಿದೆ. ಗುರುಗಳನ್ನು ಸಂತೋಷಪಡಿಸ್ಬೇಕು, ಗುರುಗಳಿಗೆ ಅಸಮಾಧಾನ ಪಡಿಸಬಾರ್ದು. ಗುರುಗಳಿಗೆ ಸಂತೋಷಪಡಿಸಿದಾಗ ಗುರುಗಳು ಪ್ರೀತಿಯಿಂದ ಯಾವ ವಿದ್ಯೆ ಕೊಡ್ತಾರೋ ಜೀವನದ ಉದ್ದಕ್ಕೂ ಅವರಿಗೆ ಸುಖ ಸಮೃದ್ಧಿ ಎಲ್ಲ ಪ್ರಾಪ್ತಿಯಾಗ್ತದೆ. ಈ ಆರುಣಿ ನೀರಿನಿಂದ ಮೇಲೆ ಎದ್ದು ಬಂದಿದ್ದ ಅಂತ ತಿಳ್ಕೊಂಡು ಅಂಥೇಳಿ ಇವನಿಗೆ ಇನ್ನೊಂದು ಹೆಸರು ಬಂತು, ಉದ್ದಾಲಕ ಅಂತ ತಿಳ್ಕೊಂಡಂಥೇಳಿ. ಉದ್ದಾಲಕರು ಬಹಳ ಅದ್ಭುತವಾಗಿರ್ತಕ್ಕಂಥ ಜ್ಞಾನಿಗಳು. ಈ ಉದ್ದಾಲಕರ ಮಗನೇ ಶ್ವೇತಕೇತು, ಪ್ರಸಿದ್ಧ ತತ್ವಜ್ಞಾನಿ. ಈ ಉದ್ದಾಲಕರೇ ತನ್ನ ಮಗನಿಗೆ ಪರಮಾತ್ಮನ ಬಗ್ಗೆ ನವಕೃತ್ವ ಉಪದೇಶವನ್ನು ಕೊಟ್ಟಿದ್ದಾರೆ. ಛಾಂದೋಗ್ಯ ಉಪನಿಷತ್ನಲ್ಲಿ ಸಂದರ್ಭ ಬರ್ತದೆ. ಗುರು ಸೇವೆಯಿಂದ ಏನು ಫಲ ಅಂತನ್ನೋದನ್ನು ಆಗಿನ ಕಾಲದ ನಿಯಮ ಇತ್ತು. ಗುರುಕುಲಕ್ಕೆ ವಿದ್ಯಾರ್ಥಿಗಳು ಬಂದಾಕ್ಷಣಕ್ಕೇನೆ ಮರುದಿವಸದಿಂದ ಪ್ರಾರಂಭ ಆಗ್ತಿರಲಿಲ್ಲ ಪಾಠ. ಹೇಳ್ತಿದ್ರು, 2 ವರ್ಷ ಈ ಸೇವೆ ಮಾಡು, 2 ಸೇವೆ ಬರೀ ಗೋಗಳ ಸೇವೆ ಮಾಡು, 2 ವರ್ಷ ಅಡುಗೆ ಮಾಡು, ಏನೂ ಕೇಳುವಂಗಿಲ್ಲ. ಯಾಕೆ ಮಾಡಬೇಕು, ಏನು ಮಾಡಬೇಕು, ಹೇಗೆ ಮಾಡಬೇಕು ಏನೂ ಇಲ್ಲ. ಅವರು ಮಾಡಬೇಕು ಅಂತ ಮಾಡಬೇಕು. ಆ ನಂತರ ಅವರು ಉಪದೇಶ ಕೊಡ್ತಾಯಿದ್ರು. ನೋಡ್ತಿದ್ರು ಮನಸ್ಸು ಕೊಟ್ಟು ಸೇವಾ ಮಾಡ್ತಾನೋ ಅಥವಾ ಸುಮ್ಮನೆ ಎದುರಿಗೆ ಮಾಡ್ದಂಗೆ ತೋರಿಸಿ ಏನು ಬೇಕು ಅದು ಕೊಡ್ತಾನೋ. ಅವರು ಎಲ್ಲ ಪರೀಕ್ಷೆ ಮಾಡ್ತಾಯಿದ್ರು. ಯಾರು ಮನಸ್ಸಿನಿಂದ ಶ್ರದ್ಧೆಯಿಂದ ಸೇವೆ ಮಾಡ್ತಾಯಿದ್ರು ಇವನು ತತ್ವಜ್ಞಾನ ಪಡೀಲಿಕ್ಕೆ ಯೋಗ್ಯ ಅಂತ ತಿಳ್ಕೊಂಡು ಅಂಥೇಳಿ ಅವನಿಗೆ ತತ್ವಜ್ಞಾನವನ್ನು ಕೊಡ್ತಾಯಿದ್ರು. ಅವರ ಇನ್ನೊಬ್ಬ ಶಿಷ್ಯ ಉಪಮನ್ಯು. ಇಂದು ವಿದ್ಯಾರ್ಥಿಗಳಿಗೆ ಕಥೆಗಳನ್ನು ಹೇಳಬೇಕು. ಉಪಮನ್ಯು ಕಥೆ ಏನಿದೆ ಅಂತ ತಿಳ್ಕೊಂಡಂತಂದರೆ, 8 ವರ್ಷದ ಬಾಲಕ ಬಂದ, ಸಾಷ್ಟಾಂಗ ನಮಸ್ಕಾರ ಮಾಡಿ ಶಿಷ್ಯಸ್ಥೆ ಹಂಸಾದಿ ಮಾಂ ತ್ವಾಂ ಪ್ರಪನ್ನಂ ಅಂತ ತಿಳ್ಕೊಂಡಂತ.
ಹಿಂದಿನ ಕಾಲಕ್ಕೆ ಗುರುಗಳ ಹತ್ರ ಬರುವಾಗ ಸಮಿಧೆ ಕಟ್ಟು ತೆಗೆದುಕೊಂಡು ಬರ್ತಾಯಿದ್ರು. ಗುರುಗಳ ಎದುರಿಗೆ ಇಟ್ಟು ನಮಸ್ಕಾರ ಮಾಡಿ ನಿಂತ್ಕೊಂಡು ಬಿಡ್ತಿದ್ರು. ಶಿಷ್ಯನ ಸ್ವೀಕಾರ ಮಾಡಿರಿ, ಉಪದೇಶ ಮಾಡಿರಿ, ಏನು ಮಾತಾಡ್ತಾರೆ, ಏನೂ ಇಲ್ಲ. ಆ ಸಮಿಧೆ ಕಟ್ಟು ಅವ್ರ ಎದುರಿಗೆ ಇಡೋದು, ನಮಸ್ಕಾರ ಮಾಡಿ ನಿಂತ್ಕೊಳ್ಳೋದು. ಅಂದರೆ ಏನು? ನಾನು ಈ ಒಣಗಿದ ಕಟ್ಟಿಗೆಯಂತೆ ಜ್ಞಾನಹೀನನಾಗಿದ್ದೇನೆ. ಈ ಒಣಗಿದ ಕಟ್ಟೆ ಕಟ್ಟಿಗೆ ಮತ್ತೆ ಚಿಗುರಿ ಹೂ ಹಣ್ಣುಗಳು ಆಗುವಂತೆ ನನ್ನಲ್ಲಿ ಜ್ಞಾನದ ಆ ಮೊಳಕೆಯನ್ನು ಒಡೆದು ನಾನು ಬೆಳೆಸಬೇಕು ಅಂಥೇಳಿ ತಮ್ಮ ಹತ್ರ ಬಂದಿದ್ದೇನೆ ಅಂತ ತಿಳ್ಕೊಂಡಂಥ ಅರ್ಥ. ಅವರು ಅವನಿಗೆ ಹೇಳಿದರು, 100 ಹಸುಗಳನ್ನು ಕೊಟ್ಟರು. ಇಲ್ಲೇ ಸಮೀಪದಲ್ಲಿ ನಮ್ಮ ದೊಡ್ಡ ಗೋಶಾಲೆ ಇದೆ, ಅಲ್ಲಿ 100 ಹಸುಗಳಿವೆ, ಹೋಗು. ಆ 100 ಹಸು 200 ಆದಮೇಲೆ ನನ್ನ ಹತ್ರ ಬಾ. ಅಂದ್ರೇನು? ಆ ಹಸುಗಳು ಗರ್ಭಿಣಿ ಆಗಬೇಕು, ಅವುಗಳಿಗೆ ಕರು ಆಗಬೇಕು, ಅವರಲ್ಲಿ ಮತ್ತೆ ಪುನಃ ಎಷ್ಟು ಈ ರೀತಿಯಾಗಿ 1-2 ವರ್ಷ, 4 ವರ್ಷ, 10 ವರ್ಷ ಗೊತ್ತಿಲ್ಲ. ಆ ನಂತರ ಬರೀ ಅಷ್ಟೇ ಅಲ್ಲ, ದಿನಾಲು ನೀನು ಬಂದು ನನಗೆ ಭೇಟಿಯಾಗಬೇಕು. ದಿನಾಲು ಸಾಯಂಕಾಲ ನನಗೆ ಭೇಟಿಯಾಗಬೇಕು, ಒಂದು ದಿವಸ ತಪ್ಪಿಸ್ಬಾರ್ದು. ದಿನಾಲು 1 ವರ್ಷ ಅವನು ದಿನಾಲು ಬರ್ತಾಯಿದ್ದ. 15 ದಿವಸ, ತಿಂಗಳಾಯಿತು, ಗಟ್ಟಿಮುಟ್ಟಾಗಿದ್ದ. ಗುರುಗಳು ಕೇಳಿದರು, ಅಲ್ಲೋ ಗಟ್ಟಿಮುಟ್ಟಾಗಿದ್ದೆ, ಅಲ್ಲಿ ಏನು ಮಾಡ್ತಿ? ಇಲ್ಲ, ನಾನು 5-10 ಮನೆ ಭಿಕ್ಷೆ ಬೇಡ್ತೇನೆ, ಅವರು ನನಗೇನು ಭಿಕ್ಷೆಯಲ್ಲಿ ಕೊಡ್ತಾರೆ, ಅದನ್ನು ತಿಂದು ಗಟ್ಟಿಯಾಗಿದ್ದೇನೆ ಅಂತ ತಿಳ್ಕೊಂಡಂತೆ. ನಿನಗೆ ಬಂದದ್ದೆಲ್ಲೂ ಗುರುಕುಲದಲ್ಲಿರುವವರೆಗೂ ಎಲ್ಲ ಗುರುಗಳಿಗೆ ಕೊಡಬೇಕು. ಸರ್ವಸಾಮಾನ್ಯವಾಗಿ ನಮ್ಮ ಗುರುಕುಲದಲ್ಲಿ ನಿಯಮಗಳಿವೆ. ವಿದ್ಯಾರ್ಥಿಗಳ ಕೈಯಲ್ಲಿ ದುಡ್ಡು ಕೊಡೋದಿಲ್ಲ. ಅವರಿಗೆ ಬಂದಿರೋ ದಕ್ಷಿಣೆ ಅವರು ಗುರುಗಳ ಹತ್ರ ಕೊಡಬೇಕು. ಗುರುಗಳು ಅದನ್ನು ಇಟ್ಕೊಂಡು ಅವ್ರಿಗೆ ಮುಂದೆ ಅವ್ರಿಗೇನು ಅನುಕೂಲ ಮಾಡಬೇಕು ಅನುಕೂಲ ಮಾಡಿಕೊಡ್ತಾರೆ. ಕೈಯಲ್ಲಿ ದುಡ್ಡಿದ್ದರೆ ಅಪೇಯ ಪಾನ, ಭಕ್ಷಣ ಎಲ್ಲ ನಡೀತದೆ. ಏಕೆ? ವಯಸ್ಸು ಸಣ್ಣದಿರ್ತದೆ, ಉತ್ಸುಕತೆ ಜಾಸ್ತಿ ಇರ್ತದೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಕ್ರಮವನ್ನು ನೋಡಿ ಅವನಾಗಲಿ ಅಂತ ಹೇಳಿದಾಗ ಏನು ಮಾಡಲಿಲ್ಲ, ಹೋಗ್ಬಿಟ್ಟ. ಭಿಕ್ಷೆ ತಂದು ಕೊಡಬೇಕು ಅಂತ ಹೇಳಿದ್ರು. ಅದನ್ನು ಏನಾದ್ರು ಕೊಟ್ಟರೆ ತೊಗೋಬೇಕು, ಇಲ್ಲದ್ರೆ ಹಾಗೆ ಇರಬೇಕು. ಭಿಕ್ಷೆ ಬೇಡ್ತಿದ್ದ, ತಂದು ಇಡ್ತಿದ್ದ, ಹೋಗಂತ ಹೇಳ್ತಾರೆ. ಸ್ವಲ್ಪ ಕೊಡಲಿಲ್ಲ, ಅದ್ರೊಳಗಿನ ತೆಗೆದು ಮತ್ತೊಂದು ತಿಂಗಳಾಯಿತು, ಗಟ್ಟಿಮುಟ್ಟಿದ್ದ. ಆಗ ಮತ್ತೆ ಪುನಃ ಗುರುಗಳು ಕೇಳಿದರು, ಏನು ಮಾಡ್ತೀಯಪ್ಪ? ನಾನಂತೂ ಭಿಕ್ಷೆ ವಾಪಸ್ ಕೊಡೋದಿಲ್ಲ ನಿನಗೆ ತಂದದ್ದನ್ನು, ಮತ್ತೇನು ಮಾಡ್ತೀವಿ ಹೊಟ್ಟೆಗೋಸ್ಕರ? ಯಾಕೆ ಗಟ್ಟಿಮುಟ್ಟಿ ಆಗಿದ್ದೀರಿ? ಗುರುಗಳನ್ನು ನೋಡಿದೆ, 1-2 ದಿವಸ ನೀವು ಕೊಡಲಿಲ್ಲ ಅಂಥೇಳಿ ನಾನು ಮತ್ತೆ 2ನೇ ಸಲ ಭಿಕ್ಷೆ ಹೋಗ್ತಾಯಿದ್ದೆ. ಅವ್ರು ಹೇಳಿದ್ರು, ಹಾಗೆಲ್ಲ ಜನರಿಗೆ 2 ಸಲ ತ್ರಾಸು ಕೊಡಬಾರ್ದು. ಇವತ್ತಿನಿಂದ 2ನೇ ಸಲ ಭಿಕ್ಷೆಗೆ ಹೋಗುವಂತಿಲ್ಲ. ಮತ್ತು ತಿಂಗಳಾದಮೇಲೆ ಕೇಳಿದ್ರು, ಏನು ಗಟ್ಟಿಮುಟ್ಟಿದೆಯಲ್ಲ, ಇನ್ನು ಏನು ಮಾಡ್ತೆ? ಗುರುಗಳು, ಎಷ್ಟು ಹಸುಗಳಿವೆ, ಹಾಲು ಕುಡಿತೀನಿ, ಆರಾಮಾಗಿದ್ದೇನೆ ಅಂತ. ಖಬರ್ದಾರ್, ಹಾಲಿನ ಅಧಿಕಾರಿ ಕರುಗಳಿಗೆ ಕುಡಿಸ್ಬೇಕು. ನೀವೊಂದು ಹನಿ ಕುಡಿಯುವಂತಿಲ್ಲ ಇವತ್ತಿನಿಂದ. ಆಗಲಿ ಗುರುಗಳೇ. ಈಗಿನ ಕಾಲದ ಹುಡುಗರಿಗೆ ಹೇಳಿದ್ರೆ ಅವ್ರು ಮರುದಿವಸ ಓಡಿ ಹೋಗ್ತಿದ್ರು. ಆಚಾರ್ಯ ಇಲ್ಲಿ ಹೋಗಂಗಿಲ್ಲ, ಬೇರೆ ವಿದ್ಯಾಪೀಠಕ್ಕೆ ಹೋಗ್ತೇನೆ, ಓಡಿ ಹೋಗ್ತೀನಿ ಬೇರೆ ಕಡೆ. ಅಲ್ಲಿ ಇದೆ ಏನೇ ಬರುತ್ತಾ ಮಾತು ಅವ್ರಿಗೆ ಗೊತ್ತಿರಂಗಿಲ್ಲ ಅವ್ರಿಗೆ.
ಆ ನಂತರ ಒಂದು ತಿಂಗಳ ನಂತರ ಮತ್ತೆ ಕೇಳಿದ್ರು, ಅಲ್ಲೋ ಗಟ್ಟಿಮುಟ್ಟಿದೆಯಲ್ಲೋ, ಇನ್ನೂ ಬಂದಿಲ್ಲ, ಇದು ಏನು ಮಾಡ್ತೀವಿ? ಏನಿಲ್ಲ ಗುರುಗಳೇ, ಕರುಗಳು ಹಾಲು ಕುಡಿಯುವಾಗ ಅದರ ಬಾಯಿ ಬಾಜುಕಿನಿಂದ ಹನಿಯಾಗಿ ಕೆಳಗೆ ಹಾಲು ಬೀಳ್ತಿರ್ತದೆ. ಅದನ್ನು ಬಗಸಿಯೊಳಗೆ ಹಿಡಿತೀನಿ, ಕುಡಿತೀನಿ. ಒಂದು 10 ಆಕಳ ಕರುಗಳಂತ ತೊಗೊಂಡು ಹೊಟ್ಟೆ ತುಂಬ್ತದೆ. ನಿನ್ನ ಮೇಲಿನ ಪ್ರೀತಿಯಿಂದ ಅವು ಹೆಚ್ಚು ಹಾಲು ಬಿಡ್ಬೋದು. ಇವತ್ತಿಂದ ಅದನ್ನು ಕುಡಿಯುವಂತಿಲ್ಲ. ಥರ ಅವನು 8 ದಿವಸ ಬಂದ, 9ನೇ ದಿವಸ ಬರಲಿಲ್ಲ, 10 ಆಯ್ತು, 12 ಆಯ್ತು. ಯಾಕಪ್ಪ ಬರಲಿಲ್ಲ? ಗುರುಗಳು ಹುಡ್ಕೊಂಡು ಹೊರಟ್ರು. ಗೋಶಾಲೆ ಹೋಗಿ ನೋಡ್ತಾರಲ್ಲ, ಉಪಮನ್ಯು ಇಲ್ಲ. ಅಲ್ಲಿ ನೋಡ್ತಾರೆ ಉಪಮನ್ಯು 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 ಅಂತ ಕರಿತಾ ಇದ್ದಾರೆ. ಆಗ ಗುರುಗಳೇ ಇಲ್ಲಿದ್ದೀನಿ ಅಂತ ತಿಳ್ಕೊಂಡು ಅಂತ ಹೇಳಿದೆ. ನೋಡಿದ್ರೆ ಒಂದು ಹಾಳು ಬಾವಿ ಕೆಳಗೆ ಬಿದ್ದಿದ್ದ. ಏನಾಯಿತು? ಬಾವಿ ಒಳಗೆ ಯಾಕೆ ಬಿದ್ದೆವು? ಇಲ್ಲ ಗುರುಗಳೇ, ಭಾಳ ಹಸಿವೆ ಆಯಿತು, ಅದಕ್ಕೆ ಎಕ್ಕಿ ಗಿಡದ ಎಲೆಗಳನ್ನು ತಿಂದ್ಬಿಟ್ಟೆ. ಕಾಪ್ಸಾತೆ ದಾಡು ಬಹಳ ಉಷ್ಣ, ಅದು ನನ್ನ ಕಣ್ಣು ಹೋಗಿಬಿಡ್ತು. ಆಶ್ರಮಕ್ಕೆ ಬರಬೇಕು ಅನ್ನೋಷ್ಟೊತ್ತಿಗೆ ಬಾವಿಯೊಳಗೆ ಬಿದ್ದುಬಿಟ್ಟಿನಿ, ಮೇಲೆ ಬರಲಿಕ್ಕೆ ಆಗೋಲ್ತು. ಗುರುಗಳು ಹೇಳಿದರು, ನೋಡಿ ನಾನು ನಿನಗೊಂದು ಮಂತ್ರ ಕೊಡ್ತೀನಿ, ಅಶ್ವಿನಿ ದೇವತೆಗಳ ಮಂತ್ರ ಹೇಳ್ಕೊಡ್ತೀನಿ, ಅದನ್ನು ನೀನು ಮನಸ್ಸು ಕೊಟ್ಟು ಪ್ರಾರ್ಥನೆ ಮಾಡಿ ಜಪ ಮಾಡಬೇಕು. ಮನಸ್ಸು ಕೊಟ್ಟು ಪ್ರಾರ್ಥನೆ ಮಾಡು. ಅವನು 1 ದಿವಸ ಆಯ್ತು, 2 ದಿವಸ ಆಯ್ತು, 4 ದಿವಸ ಆಯ್ತು, 5 ದಿವಸ ಆಯ್ತು, 10 ದಿವಸ ಆಯ್ತು. ಅಶ್ವಿನಿ ದೇವತೆಗಳು ಪ್ರತ್ಯಕ್ಷರಾದ. ಪ್ರತ್ಯಕ್ಷ ಆದ ಕ್ಷಣಕ್ಕೇನೆ, ಯಾಕಪ್ಪ, ಯಾಕೆ ನಮ್ಮನ್ನು ಕರೆದಿ ಅಂತ ತಿಳ್ಕೊಂಡಂತ ಕೇಳಿದೆ. ಆಗ ಅವನು ಹೇಳ್ದ, ಇಲ್ಲ ಮತ್ತು ಈ ರೀತಿಯಾಗಿ ಎಕ್ಕಿಯಲ್ಲೇ ತಿಂದದ್ದು ನನ್ನ ಕಣ್ಣು ಹೋಗ್ಯದ. ಗುರುಗಳು ಹೇಳ್ಯಾರ, ನಿಮ್ಮನ್ನು ಪ್ರಾರ್ಥನಾ ಮಾಡು ಕಣ್ಣಿಗೋಸ್ಕರ ಅಂತ. ಕಣ್ಣು ಬೇಕೇನು? ಹೌದು. ಅವ್ರು ಹೇಳಿದರು, ನಾವು ನಿನಗೊಂದು ಬಕ್ರಿ ಅಭಿಮಂತ್ರಣ ಮಾಡಿಕೊಡ್ತೀವಿ. ಆ ಅಭಿಮಂತ್ರಣ ಮಾಡಿದ ಬಕ್ರಿ ನೀನೊಬ್ಬನೇ ತಿನ್ನಬೇಕು, ಬೇರೆ ಯಾರಿಗೂ ಕೊಡುವ ಹಾಗಿಲ್ಲ ಅಂತ ತಿಳ್ಕೊಂಡು ಅಂಥೇಳಿ ಹೇಳಿದ ಆ ಕ್ಷಣಕ್ಕೆ ನಾವು ಹೇಳ್ದ, ಅಶ್ವಿನಿ ದೇವತೆಗಳದು ಸಾಧ್ಯ ಇಲ್ಲ ಅಂತ ತಿಳ್ಕೊಂಡಂತ. ಯಾಕೆ ಅಂತ ತಿಳ್ಕೊಂಡಂತಂದ್ರೆ, ನನಗೇನು ಬರ್ತದೆ ಅದು ಮೊದಲು ಗುರುಗಳಿಗೆ ಕೊಡ್ತೇನೆ. ಗುರುಗಳಿಗೆ ಆ ಭಕ್ರಿಗೆ ಕೊಡ್ತೀನಿ, ಕೊಟ್ಟರೆ ತಿಂತೀನಿ, ಎಲ್ಲರಿಲ್ಲ. ಅಲ್ಲೋ ನೀನು ಗುರುಗಳಿಗೆ ಕೊಟ್ಟರೆ ನಿನ್ನ ಕಣ್ಣು ಬರೋಂಗಿಲ್ಲ. ಬರದೇ ಇದ್ರೂ ಪರವಾಗಿಲ್ಲ ರೀ, ನಾನು ನಿಯಮವನ್ನು ಭಂಗ ಮಾಡೋಂಗಿಲ್ಲ. ಇದನ್ನು ಕೇಳೋರು ಭಾಳ ಸಂತೋಷ ಆಯಿತು. ನಿನ್ನ ಪರೀಕ್ಷೆ ಮಾಡೋ ಸಲುವಾಗಿ ಕೇಳಿದ್ದೀವಿ ನಿಂಗೆ. ಅದಕ್ಕೋಸ್ಕರ ಅವನ ಕಣ್ಣ ಮೇಲೆ ಕೈ ಆಡಿಸ್ಬಿಟ್ರು. ಕಣ್ಣ ಮೇಲೆ ಕೈ ಆಡಿಸಿದರೆ 2 ಕಣ್ಣುಗಳು ನೋಡ್ಲಿಕ್ಕೆ ಬಂದುಬಿಡ್ತು. ಅಶ್ವಿನಿ ದೇವರು ತಲೆ ಮೇಲೆ ಕೈ ಇಟ್ಟು ಹೊರಟರು. ಮ್ಯಾಲೆ ಬಂದ ಕ್ಷಣಕ್ಕೇನೆ ಎತ್ತು, ಗೂಳಿ, ಇನ್ನೆರಡು ಬೇರೆ ಬೇರೆ ಪ್ರಾಣಿ ಮಧ್ಯದಲ್ಲಿ ಭೇಟಿಯಾದವು. ವೇದಾಂತದ ತತ್ವಜ್ಞಾನದ 4 ಪಾದಗಳು ಯಾವಾಗಲೂ. ಒಂದು ಸಕಲ ನಾಮ ಸಮನ್ವಯ, ಇನ್ನೊಂದು
ಸಕಲ ಪೂರ್ವಪಕ್ಷಗಳ ತತ್ವಜ್ಞಾನದ ವಿವೇಚನೆ, ವಿಮರ್ಶೆ, ಖಂಡನ, ಮಂಡನ ಇತ್ಯಾದಿ. ಮೂರನೇದ್ದು ಸಾಧನ, ನಾಲ್ಕನೇದ್ದು ಬ್ರಹ್ಮಪ್ರಾಪ್ತಿ. ಆಯಾ ದೇವತೆಗಳು, ಅಗ್ನಿ, ಇಂದ್ರ, ಮಿತ್ರ ಇತ್ಯಾದಿ ದೇವತೆಗಳು ಒಂದೊಂದು ಪ್ರಾಣಿಯ ರೂಪದಿಂದ ಬಂದು ಆ ಉಪಮನ್ಯುವಿಗೆ ಉಪದೇಶವನ್ನು ಕೊಟ್ಟರು. ಗುರುಗಳ ಹತ್ರ ಹೋಗುವ ಅಷ್ಟರಲ್ಲೇ ಆ 8-10 ವರ್ಷದ ಹುಡುಗ ಬ್ರಹ್ಮಜ್ಞಾನಿ ಆಗಿಬಿಟ್ಟಿದ್ದ. ಅವನ ಮುಖದಲ್ಲಿ ಅದ್ಭುತವಾದಂಥ ತೇಜಸ್ಸಿತ್ತು. ಅದನ್ನು ನೋಡಿ ಗುರುಗಳು ಹೇಳಿದರು, ಅಲ್ಲೋ ಎಲ್ಲ ನಿಂಗೆ ದೇವತೆಗಳು ಬ್ರಹ್ಮಜ್ಞಾನದ ಉಪದೇಶ ಕೊಟ್ಬಿಟ್ಟಾರಲ್ಲ, ನಿನಗೆ ಬ್ರಹ್ಮಜ್ಞಾನಿ ಆಗಿದ್ದಿ, ಆಯ್ತಪ್ಪ ನಿನ್ನ ಮನೆಗೆ ಹೋಗಿ ಬಾ ಅಂತ. ಇಲ್ಲ ಗುರುಗಳೇ, ನಿಮ್ಮಿಂದ ಬಂದರೆ ಅದು ವಿದ್ಯೆ ಸಾಧನೆ ಆಗ್ತದೆ, ಸಫಲ ಆಗ್ತದೆ. ಒಮ್ಮೆ ಗುರುಗಳನ್ನು ಸ್ವೀಕಾರ ಮಾಡಿದ ನಂತರ ಅವ್ರ ಕಡೆಯಿಂದಲೇ ತತ್ವಜ್ಞಾನವನ್ನು ಪಡೀಬೇಕು. ಗುರುಗಳನ್ನು ಚೇಂಜ್ ಮಾಡ್ಕೊತ ಹೋದರೆ ಅದು ಗುರುದ್ರೋಹ ಆಗ್ತದೆ. ತತ್ವಜ್ಞಾನ ಮಹಾಪಂಡಿತ ಆದರೂ ಕೂಡ ಅದು ಫಲಿಸೋದಿಲ್ಲ. ಆದ್ದರಿಂದಾಗಿ ಗುರುಗಳನ್ನು ಚೇಂಜ್ ಮಾಡ್ತಾ ಹೋಗಬಾರ್ದು. ಈ ತತ್ವಜ್ಞಾನ ಆ ಬಾಲಕನಿಗೆ ಗೊತ್ತಿತ್ತು. ಗುರುದೇವ ಪ್ರಸನ್ನಸ್ಸನ್ ಯದ್ದದ್ಯಾತ್ ತದೇವ ಫಲವತ್ತರಂ ಭವತಿ ಅಂತ ತಿಳ್ಕೊಂಡಂಥೇಳಿ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳಿದ್ದಾರೆ. ಆದ್ದರಿಂದ ನೀವೇ ಉಪದೇಶ ಮಾಡಬೇಕು ಅಂತ ತಿಳ್ಕೊಂಡಂತಂದಾಗ ಆಗ ಧೌಮ್ಯರು ಉಪದೇಶ ಮಾಡಿ ನೀನು ಬಹಳ ಅದ್ಭುತ ತತ್ವಜ್ಞಾನಿ ಆಗ್ತಿ, ಹೋಗು ಅಂತ ಕಳಿಸ್ಕೊಟ್ಟಿದ್ದಾರೆ. ಗುರು ಸೇವೆಯ ಫಲ ಅಂದರೆ ಗುರುಗಳ ಮಾತನ್ನು ಶ್ರದ್ಧೆಯಿಂದ ಕೇಳಿದರೆ ಏನು ಫಲ ಸಿಗ್ತದೆ ಅಂತ ತಿಳ್ಕೊಂಡಂತನ್ನೋದು ಈ 2 ಶಿಷ್ಯರ ಸಂದರ್ಭ. ಇನ್ನೊಬ್ಬ ಶಿಷ್ಯ ಇದ್ದ, ಅವನ ಹೆಸರು ವೈದ ಅಂತ ತಿಳ್ಕೊಂಡಂಥೇಳಿ, ಬೈದ ಅಂತೂ ಕೂಡ ಕರೀತಾರೆ. ಬೈಯೋದಲ್ಲ, ವಿದ್ಯಾ ಹೋಗಿ ಬೈದ ಅಂತ ತಿಳ್ಕೊಂಡಂಥೇಳಿ ಅಪಭ್ರಷ್ಟ ಭಾಷೆಯಲ್ಲಿ ಆಗ್ತದೆ. ವಿದ್ಯಾವಂತ ಅಂತ ಅರ್ಥ, ವಿದ್ವಾನ್ ಅಂತ ಅರ್ಥ. ಅವನು ಮಠದ ಬಾಲಕನಿದ್ದಾಗ ಧೌಮ್ಯರ ಹತ್ತಿರ ಬಂದ. ಧೌಮ್ಯರು ಅವನಿಗೇನು ಜವಾಬ್ದಾರಿ ಕೊಟ್ಟರು ಅಂತ ತಿಳ್ಕೊಂಡಂತಂದರೆ, ನೀನು ಯಜ್ಞಶಾಲೆಯನ್ನು ಸ್ವಚ್ಛ ಮಾಡಬೇಕು, ಆ ನಂತರ ದಿನಾಲು ಹೋಮ ಹವನದಲ್ಲಿ ಭಾಗವಹಿಸಿ ಅಗ್ನಿಯ ಸೇವೆಯನ್ನು ಮಾಡಬೇಕು. ಅಗ್ನಿ ಪ್ರಾರ್ಥನಾ, ಸರಿಯಾಗಿ ಅಗ್ನಿ ಉರಿತಾ ಇದ್ದಲ್ಲಿ ನೋಡ್ಕೊಳ್ಬೇಕು. ಯಜ್ಞ ಮುಗಿದ ನಂತರ ಅಲ್ಲಿದೆಲ್ಲ ವ್ಯವಸ್ಥೆ ಎಲ್ಲ ನೀನೇ ಮಾಡಬೇಕು. ಒಟ್ಟು ಅಗ್ನಿ ಸೇವೆ ಮಾಡ್ಕೊಂಡು ನಮ್ಮ ಗುರುಕುಲದಲ್ಲಿರುವಂತೆ ಅಂತ ಹೇಳಿದರು. ಆಗಿನ ಕಾಲದಲ್ಲಿ ಯಜ್ಞಶಾಲೆ ದೊಡ್ಡದು, ಅನೇಕ ಬೇರೆ ಬೇರೆ ಕುಂಡಗಳಿರ್ತಾ ಇದ್ದು, ಆ ಎಲ್ಲ ಜವಾಬ್ದಾರಿಯನ್ನು ವಹಿಸಿದ. ಗುರುಕುಲಕ್ಕೆ ಬಂದು 8 ವರ್ಷ ಆಯಿತು, 10 ವರ್ಷ ಆಯಿತು. ಇವನ ಜೊತೆಗೆ ಬಂದಿರತಕ್ಕಂಥವರು ಗುರುಗಳಿಂದ ಪಾಠ ಹೇಳಿಸ್ಕೊಂಡು ಹೋಗಿಬಿಟ್ರು, ಮದುವೆ ಮಾಡಿಕೊಂಡ್ರು. ಇವನು ಗುರುಗಳು ಇನ್ನೂ ಅನುಮತಿ ಕೊಡಲಿಲ್ಲ. ಆದರೆ ಎಲ್ಲ ದಿನಾಲು ಹೋಮಕ್ಕೆ ಬೇಕಾಗಿರ್ತಕ್ಕಂಥ ಕಾಡಿಗೆ ಹೋಗಿ ಕಟ್ಟಿಗೆ ಒಡೆದು ತಂದು ಆನಂತರ ಇಡ್ತಾ ಇದ್ದ. ಎಲ್ಲ ಹೋಮಕ್ಕೆ ಒಂದೇ ಸಂಪೂರ್ಣ ಜವಾಬ್ದಾರಿ ಒಂದೇ.
ಅಗ್ನಿ ಅಂತರ್ಗತ ಪರಮಾತ್ಮನನ್ನು ಯಾವಾಗಲೂ ಉಪಾಸನೆ ಮಾಡ್ತಾಯಿದ್ದ ಪರಶುರಾಮ ದೇವರನ್ನು. ಆಯ್ತು, ಸೆಕೆಂಡ್ ಬ್ಯಾಚ್ ಮುಗೀತು, ಇವನಿಗೆ 30 ವರ್ಷ. ಥರ್ಡ್ ಬ್ಯಾಚ್ ಮುಗೀತು, 42 ವರ್ಷ. ಅವರು ಕಲಿತರು ಹೋಗಿಬಿಟ್ರು. ಆ ನಂತರ ನಾಲ್ಕನೇ ಬ್ಯಾಚ್ ಮುಗೀತು. ಗುರುಗಳು ಆಯ್ತಪ್ಪ ಕಲ್ತಿದ್ದು ಹೋಗಂತ ತಿಳ್ಕೊಂಡಂತ ಅನ್ನಲಿಲ್ಲ ಅವನಿಗೆ. ಅವನಿಗಿನ್ನೂ ಪಾಠನೂ ಹೇಳಲಿಲ್ಲ, ತತ್ವಜ್ಞಾನ ಪಾಠ ಹೇಳ್ತಾಯಿಲ್ಲ. ಉಳಿದವ್ರಿಗೆ ಹೇಳ್ತಾಯಿದ್ರು, ಹೋಗಿ ಅವ್ರ ಕೋರ್ಸ್ ಮುಗಿದ ಮೇಲೆ ಮನೆಗೆ ಕಳಿಸ್ಬಿಡ್ತಿದ್ರು. 5ನೇ ಬ್ಯಾಚ್ ಮುಗೀತು, 60 ವರ್ಷ ಆಯಿತು. ತತ್ವಜ್ಞಾನ ಕೊಡಲಿಲ್ಲ, ಇವರು ಉಪದೇಶ ಮಾಡಲಿಲ್ಲ. ಇವನು ನಾನು ಹೋಗ್ತೀನಿ ಅಂತ ಅನ್ನಲಿಲ್ಲ. ಅವರ ಮನೆಯವರ ಹೆಂಡತಿ, ಏನ್ರಿ ಪಾಪ ಹುಡುಗ, ತಿರುಗಿ ಅವನ ಮದುವೆ ವಯಸ್ಸು ಬಂತು, ಅವಾಗೂ ಬಿಡಲಿಲ್ಲ. ಈಗ ವಯಸ್ಸಾಗ್ತಾಯಿದ್ರೆ ಭಾಳ ತ್ರಾಸಾಗ್ತದೆ, ಕಟ್ಟಿಗೆ ಇಟ್ಟಿಗೆ ತರೋದಕ್ಕೋಸ್ಕರ ಅನಾನುಕೂಲ ಆಗ್ತದೆ. ಆಯೋಧ್ಯೊಮ್ಮರು ಹೇಳಿದ್ರು, ಇಲ್ಲ, ಅವನಿಗೇನು ಯಾವಾಗ ಏನು ಮಾಡ್ಬೇಕು ನನಗೆ ಗೊತ್ತಿದೆ. ಒಂದು ಸಲ ಕಟ್ಟಿಗೆ, ತಲೆ ಮೇಲಿನ ಕಟ್ಟಿಗೆ ಹೊರೆಯನ್ನು ಕೆಳಗಿಳಿಸುವಾಗ ಕೂದಲು ಚಿಕ್ಕೊಂತು. ಆಗಿನ ಕಾಲಕ್ಕೆ ಜಟ ಬಿಡ್ತಿದ್ರು. ಹಿಂಗೆ ಕೂದಲಿನ ಕಿತ್ತಿ ಕಟ್ಟಿಗೆ ಇದನ್ನು ಕೆಳಗೆ ಹಾಕಿದ. ಕೆಳಗೆ ಹಾಕಿದಾಗ ಅವ್ನು ಕೂದಲು ಅದ್ರ ಜೊತೆ ಬಂದು ಸಿಕ್ಕೊಂಡು ಸ್ವಲ್ಪ ಕೂದಲು ಕಿತ್ಕೊಂಡು ಬಂದು ನೋಡಿದ, ಕೂದಲೆಲ್ಲ ಬೆಳಗಾಗಿದ್ದು. ನಿಂತ ಕಣ್ಣಾಗ ನೀರು ಸುರಿಲಿಕ್ಕೆ ಪ್ರಾರಂಭ ಅಂತ. ಆಗ ಗುರುಗಳು ಹೇಳಿದರು, ಇದನ್ನು ಗುರುಗಳ ಮಗಳು ನೋಡಿದ್ಲು, ಹೋಗಿ ಹೇಳಿದ್ಲು, ಅಪ್ಪ ಯಾಕೋ ಬೈದವರು ಅಳ್ತಾ ಇದ್ದಾರೆ ಅಂತ. ಗುರುಗಳು ಕರೆಸಿದ್ರು, ಯಾಕಪ್ಪ ಏನಾಯಿತು, ಯಾಕೆ ಮನೆಗೆ ಕಳಿಸಿಲ್ಲ ಅಂತಕೊಂಡು ದುಃಖ ಆಗಿದೇನು, ಮದುವೆ ಆಗಲಿಲ್ಲ ಅಂತಕೊಂಡು ದುಃಖ ಆಯ್ತೇನು, ಯಾಕೆ ಅಳ್ಳಿಕತ್ತೀರಿ, ಮನೆಗೆ ಹೋಗ್ಬೇಕಾಗಿದ್ದೇನು? ಅವ್ನು ಹೇಳ್ದೆ, ಇಲ್ಲ, ಏನು ಅದು ಯಾವುದೂ ಇಲ್ಲ, ಕೂದಲು ಬೆಳಗಾಯಿತು, ಮೈ ಶಕ್ತಿ ಕಡಿಮೆ ಆಯಿತು, ನಡಗಲಿಕ್ಕತ್ತೀನಿ. ಇನ್ನೂ ಸ್ವಲ್ಪ ವಯಸ್ಸಾದ್ಮೇಲೆ ಈ ಸೇವೆ ಮಾಡಲಿಕ್ಕೆ ಆಗಂಗಿಲ್ಲಲ್ಲ, ಹೋಗಿ ಕಟ್ಕೊಂಡು ಬರೋದು, ಇದು ಮಾಡೋದು ಆಗಂಗಿಲ್ಲ. ಏನು ಮಾಡಬೇಕು ಆವಾಗ ಸೇವೆ ಮಾಡಲಿಕ್ಕೆ ಆಗದೇ ಇದ್ದಾಗ ಅಂತೇಳಿ ದುಃಖ ಆಗಿದೆ ಹೊರತು ನನಗೆ ಬೇರೆ ಏನೂ ಬೇಕಾಗಿಲ್ಲ ಅಂತ ಹೇಳಿ. ಆಗ ಅವ್ರು ಹೇಳಿದರು, ಇವತ್ತು ರಾತ್ರಿ ಪೂರ್ತಿ ಯಜ್ಞಶಾಲೆಯಲ್ಲೇ ಕಳಿ ಅಂತ ತಿಳ್ಕೊಂಡಂತೇಳಿ. ಮಧ್ಯ ಅತ್ಯಂತ ಬ್ರಾಹ್ಮಿ ಮುಹೂರ್ತ. ಯಜ್ಞಕುಂಡದ ದೇವತೆ ಪರಶುರಾಮ ದೇವರು, ಅಗ್ನಿ ದೇವತೆ ಎಲ್ಲ, ಅಗ್ನಿ ಇಂದ್ರ ಮೊದಲಾದವರು ಬಂದಿದ್ದಾರೆ. ಬೈದ, ಬಾ, ಗುರುಗಳು ನಿನ್ನ ಮೇಲೆ ಅನುಗ್ರಹ ಮಾಡಿದ್ದಾರೆ, ಇವತ್ತಿನಿಂದ ನೀನು ತತ್ವಜ್ಞಾನಿ ಆದಿ ಅಂತ ಅವನ ತಲೆ ಮೇಲೆ ಕೈ ಇಟ್ಟರೆ ಆ 60 ವರ್ಷದ ಮುದುಕ 20 ವರ್ಷದ ಯುವಕನಾಗಿಬಿಟ್ಟ. ಶ್ರೇಷ್ಠ ತತ್ವಜ್ಞಾನಿ. ನಂತರ ಗುರುಗಳು ತಮ್ಮ ಮಗಳನ್ನೇ ಅವನಿಗೆ ಮದುವೆ ಮಾಡಿಕೊಟ್ಟು ಅಳಿಯನನ್ನಾಗಿ ಮಾಡಿಕೊಂಡು ತಮ್ಮ ಸಂಪೂರ್ಣ ಗುರುಕುಲದ ಜವಾಬ್ದಾರಿಯನ್ನು ಕೊಟ್ಟರು. ಆದರೆ 60 ವರ್ಷ 8ನೇ ವಯಸ್ಸಿಗೆ ಬಂದಿದ್ದ 52-54 ವರ್ಷ ಸತತ ಸೇವೆ ಮಾಡಿದರೂ ಕೂಡ ಬೇಸರಲಿಲ್ಲ. ಗುರುಗಳ ಅನುಗ್ರಹ ಆಗಬೇಕಾಗಿದ್ದರೆ, ದೇವತೆಗಳ ಅನುಗ್ರಹ ಆಗಬೇಕಾಗಿದ್ದರೆ ಆ ರೀತಿಯಾಗಿರ್ತಕ್ಕ ಹೆಚ್ಚು ತತ್ವಜ್ಞಾನ ಬೇಕಾಗಿದ್ದರೆ ಹೆಚ್ಚು ದಿವಸ ಹಿಡಿತದೆ. ಈ ರೀತಿಯಾಗಿ ಧೌಮ್ಯರ 3 ಶಿಷ್ಯರ ಕಥೆಗಳು, ಇಂತಹ ನೂರಾರು ಕಥೆಗಳು
ಸಂಪೂರ್ಣ ಉಪನಿಷತ್ತುಗಳಲ್ಲಿ, ಮಹಾಭಾರತದಲ್ಲಿ, ಪುರಾಣಗಳಲ್ಲಿ ಈ ರೀತಿ ಗುರು ಸೇವೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳ ಕಥೆಗಳು ಬಂದಿವೆ. ಇದು ಕಥೆಯಲ್ಲ, ಕಟ್ಟಿದ ಕಥೆಯಲ್ಲ, ಕಾಲ್ಪನಿಕ ಕಥೆಯಲ್ಲ. ಇವರೆಲ್ಲರೂ ಮುಂದೆ ವೇದದ್ರಷ್ಟ ಋಷಿಗಳಾಗಿದ್ದಾರೆ. ಪರಮಾತ್ಮನನ್ನು ಪ್ರತ್ಯಕ್ಷೀಕರಿಸಿಕೊಂಡಿದ್ದಾರೆ. ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಈ ಧೌಮ್ಯರ 3 ಜನ ಶಿಷ್ಯರ ಸಂದರ್ಭವನ್ನು ನಮ್ಮ ಮಕ್ಕಳ ತಲೆಯಲ್ಲಿ ನಾವು ಉಪದೇಶ ಮಾಡಿದರೆ, ಅವರೆದುರಿಗೆ ಆದರ್ಶ ಇಟ್ಟರೆ ಅವರು ತಮ್ಮ ಜೀವನದಲ್ಲಿ ಎಷ್ಟು ಗುರುಭಕ್ತರಾಗ್ತಾರೆ ಕಲ್ಪನೆ ಮಾಡಿಕೊಳ್ಳಿ. ಗುರುಭಕ್ತಿ ಇದೊಂದೇ ಜೀವನದ ಅತ್ಯಂತ ಉದ್ಧಾರಕ್ಕೆ ಕಾರಣೀಭೂತವಾಗಿರ್ತಕ್ಕಂಥದ್ದು. ಅದಕ್ಕೆ ನಾನು ಉದಾಹರಣೆ ಹೇಳಿದ್ದೀನಿ. ಕೇವಲ ಗುರುಗಳ ನಾಮಸ್ಮರಣೆಯಿಂದ ಕೂಸು ಉಳಿತದೋ ತಾಯಿ ಉಳಿತಾಳು ಅಂತ ಅನ್ನೋ ಪ್ರಸಂಗ ಇದ್ದಾಗ ನಾರ್ಮಲ್ ಡೆಲಿವರಿ ಆಗಿರ್ತಕ್ಕಂಥ ವಿಚಾರ ಹೇಳಿದ್ದೆ ನಿಮಗೆ ನಾನು. ಇಂದಿನ ಕಾಲದಲ್ಲೂ ಕೂಡ ಅದು ಸಿದ್ಧವಾಗಿರ್ತಕ್ಕಂಥ ವಿಷಯವಾಗಿದೆ. ಪ್ರಾಚೀನ ಕಾಲದ ಸಂದರ್ಭ. ಇನ್ನು ನಮ್ಮ ಗುರು ಪರಂಪರೆಯಲ್ಲಿ ಬಂದಿರತಕ್ಕಂಥ ಸಂದರ್ಭ. ರಘುತ್ತಮರ ಪೂರ್ವಾಶ್ರಮದ ಹೆಸರು ರಾಮ ಅಂತ ತಿಳ್ಕೊಂಡಂತೆ. ಏಳನೇ ವಯಸ್ಸಿಗೇನೆ ಅವರಿಗೆ ಅವರ ಗುರುಗಳಾಗಿರ್ತಕ್ಕಂಥ ರಘುವರ್ಯರು ಆಶ್ರಮವನ್ನು ಕೊಟ್ಟರು. ಒಂಬತ್ತು ವರ್ಷ ಆಗಿತ್ತು. ಆ 2 ವರ್ಷಗಳಲ್ಲಿ ತತ್ವಪ್ರಕಾಶಕಾದವರಿಗೂ ಪಾಠ ಮುಗಿದಿತ್ತು. ರಘುತ್ತಮ ತೀರ್ಥರಿಗೆ. ಆನಂತರ ಅತ್ಯಂತ ಏಕಾಗ್ರ ಮನಸ್ಸಿಂದ ಗುರುಗಳ ಸೇವೆ ಮಾಡ್ತಾಯಿದ್ರು. ರಘುವರರಿಗೆ ಬೇಸಾಯಿತು. ನಾವು ವೃಂದಾವನಸ್ಥರಾಗುವ ಮೊದಲು ತಮ್ಮ ಮಠದಲ್ಲಿರುವ ಆಸ್ಥಾನ ವಿದ್ವಾಂಸರಾಗಿರ್ತಕ್ಕಂತಹ ವರದರಾಜಾಚಾರ್ಯರನ್ನು ಕರೆದು, ಆದ್ಯ ವರದರಾಜಾಚಾರ್ಯರನ್ನು ಕರೆದು ಅವರಿಗೆ ಹೇಳಿದರು, ಮುಂದಿನ ಪಾಠದ ಜವಾಬ್ದಾರಿ ನಿಮ್ಮದು. ಗುರುಪೀಠಕ್ಕೆ ಅನಾನುಕೂಲವಾಗದಂತೆ ನೀವು ಪಾಠ ಹೇಳಬೇಕು ಅಂತ ತಿಳ್ಕೊಂಡಂತೇಳಿ. ಆನಂತರ ವೃಂದಾವನಸ್ಥರಾದರು ರಘುತ್ತಮರು ಅವರದೆಲ್ಲ ಮಹಾಸಾಮರಾಧನೆ ಇತ್ಯಾದಿಗಳನ್ನು ಮುಗಿಸಿಕೊಂಡು ಆದಿವರದರಾಜಾಚಾರ್ಯ ಊರು ಮಣ್ಣೂರು, ಬಿಜಾಪುರ ಜಿಲ್ಲೆಯಲ್ಲಿರ್ತಕ್ಕಂತಹ ಮಣ್ಣೂರು, ಧ್ರುವ ತಪಸ್ಸು ಮಾಡಿದ ಒಲಿಸಿಕೊಂಡಿರ್ತಕ್ಕಂಥ ಚೆನ್ನಕೇಶವ ದೇವರು, ಅಲ್ಲಿ ವೇದೇಶ ತೀರ್ಥರ ವೃಂದಾವನ ಕೂಡ ಅಲ್ಲೇ ಇದೆ, ಮಾಧವ ತೀರ್ಥರ ವೃಂದಾವನ ಕೂಡ ಅಲ್ಲೇ ಇದೆ, ಭೀಮಾ ನದಿ ದಂಡೆ, ಇಂತಹ ಪಾಠ ಪ್ರಾರಂಭವಾಯಿತು. ವರದರಾಜಾಚಾರ್ಯನ ಭಕ್ತಿಯಿಂದ ಪಾಠ ಹೇಳ್ತಾ ಇದ್ದಾರೆ. ಗುರುಗಳು ಮೇಲೆ ಕೊಡಬೇಕು, ತಾವು ಪಾಠ ಹೇಳು, ತಾವು ಕೆಳಗೆ ಕೂತ್ಕೊಂಡು ಪಾಠ ಹೇಳ್ತಾಯಿದ್ರು. ಆದರೆ ಈ ಜನರು ಸುಮ್ಮನೆ ಇರೋದಿಲ್ಲ. ಎಂಥ ಸ್ವಾಮಿಗಳು ಇವರು, ನಮ್ಮ ವರದರಾಜಾಚಾರ್ಯ ಗ್ರೇಟ್, ಸ್ವಾಮಿಗಳು ಪಾಠ ಹೇಳ್ತಾರೆ ಅಂತಂದರೆ ಸ್ವಾಮಿಗಳಕ್ಕಿಂತ ಇವರೇ ಹೆಚ್ಚು, ಇವರೇ ದೊಡ್ಡವರು. ಏನು ಸಣ್ಣ ಹುಡುಗಿದ್ದಾನೆ, ಏನು ಬರ್ತದೆ? ಈ ರೀತಿಯಾಗಿರ್ತಕ್ಕಂಥ ಅನಾನುಕೂಲತೆ. ಆ ಊರಿನ ಸಂಸ್ಥಾನಿಕ ದಳಪತಿ ಸಾಧನಿ ದ್ವಾದಶಿ ಅವತ್ತು ತಮ್ಮ ಮನೆಯಲ್ಲಿ ರಘುತ್ತಮರಿಗೆ ಭಿಕ್ಷಾ ವ್ಯವಹಾರ
ಆಗಿನ ಕಾಲದಲ್ಲಿ ಭಿಕ್ಷಾ ಅಂತ ತಗೊಂಡಂತಂದರೆ ಇವರು ತಮ್ಮ ಮಠದಲ್ಲಿ ತಮ್ಮ ಅನ್ನಿಕ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಬರಬೇಕು. ಅಲ್ಲಿ ಹೋದ್ಮೇಲೆ ಅವರೇನು ಆಹಾರ ಕೊಡ್ತಾರೆ ಅದನ್ನು ಶುದ್ಧೀಕರಿಸಿ ಅದನ್ನು ಸ್ವೀಕಾರ ಮಾಡಬೇಕು. ಸಾಧನೆ ದ್ವಾದಶಿ ಯಾದವಾರ್ಯರು ಇಲ್ಲ ಇವರು ಆದ್ಯ ವರದರಾಜಾಚಾರ್ಯರು ಮತ್ತು ಉಳಿದವರೆಲ್ಲ ಬಂದಿದ್ದಪ್ಪ ಬಂದು ಕೂತ್ಕೊಂಡಿದ್ದಾರೆ. ಸ್ವಾಮಿಗಳು ಬರಲಿಕ್ಕೆ ಇನ್ನೂ ಸ್ವಲ್ಪ ವಿಳಂಬ, ಸಮೀಪ ಬರ್ತಾ ಇದೆ ಆ ಸಾಧನೆ ದ್ವಾದಶಿ ಮುಗಿಲಿಕ್ಕೆ. ಆಗ ಅವನು ಎಲೆ ಹಾಕಿ ಬಡಿಸಿಬಿಡ್ತೇವೆ, ನೀವು ಊಟ ಪ್ರಾರಂಭ ಮಾಡಿ ಸ್ವಾಮಿಗಳು ಬಂದ ಮೇಲೆ ಭಿಕ್ಷಾ ಕೊಡ್ತೇನೆ ಅಂತ ತಿಳ್ಕೊಂಡಂತಾರೆ. ಆದ್ಯ ವರದರಾಜಾಚಾರ್ಯ ಹೇಳಿದ್ರು, ಇಲ್ಲ ಇಲ್ಲ ಇಲ್ಲ, ಮಠದ ಗೌರವ ಇದೆ, ಸಾಧನೆ ದ್ವಾದಶಿ ಮುಖ್ಯ, ಎಲ್ಲ ಗುರುಗಳು ಬರೋದು ಮುಖ್ಯ. ಏನು ರೀ ವರದರಾಜಾಚಾರ್ಯರೇ, ಆ ಹುಡುಗ ಇಷ್ಟಾಗಿ ಮರ್ಯಾದೆ ಕೊಡ್ತೀರಿ? ಸಣ್ಣ ಹುಡುಗದ ನೀವೇ ಪಾಠ ಹೇಳ್ತೀರಲ್ಲ, ನೀವು ಗ್ರೇಟ್, ನೀವು ಊಟಕ್ಕೆ ಕೂತ್ಬಿಡ್ರಿ ಅಂತ ಅವನು ಹೇಳ್ತಾ ಇದ್ದ. ಅದೇ ವೇಳೆಗೆ ರಘುತ್ತಮರು ಬಂದರು, ಅವ್ರಿಗೆ ಕೇಳಿಸ್ತು, ಮನಸ್ಸಿಗೆ ಅಸಮಾಧಾನ ಆಯಿತು. ಒಬ್ಬ ದಳಪತಿ ಈ ಮಠದ ಬಗ್ಗೆ ಇಷ್ಟೆಲ್ಲ ಹಿಂಗೆ ಮಾತನಾಡ್ತಾನಲ್ಲ ಹೀಯಾಳಿಸಿ ಅಂತ ತಿಳ್ಕೊಂಡಂತೇಳಿ ಭಿಕ್ಷೆಯನ್ನು ಸ್ವೀಕಾರ ಮಾಡಿದರು. ಆನಂತರ ಮಠಕ್ಕೆ ಬಂದರು. ಹೊತ್ತು ಪೂರ್ತಿ ವಿಚಾರ ಮಾಡಿದರು. ನನ್ನಿಂದ ಮಠದ ಮರ್ಯಾದೆಗೆ ಅನಾನುಕೂಲ ಆಗ್ತಾ ಇದ್ದರೆ ನಾನು ಇಲ್ಲಿ ಸನ್ಯಾಸಿಯಾಗಿ ಪೀಠಾಧಿಪತಿಯಾಗಿದ್ದು ಪ್ರಯೋಜನವಿಲ್ಲ. ನನ್ನಿಂದ ನನ್ನ ಮಠಕ್ಕೆ ಅನಾನುಕೂಲ ಆಗಬಾರ್ದು. ಅನ್ನೋದನ್ನು ಮನಸ್ಸಿನಲ್ಲಿ ಚಿಂತೆ ಮಾಡ್ತಾ ಇದ್ದಾರೆ. ಇಲ್ಲ, ಇದಕ್ಕೇನೋ ದಾರಿ ಹುಡುಕಬೇಕು. ತಮ್ಮ ಗುರುಗಳನ್ನು ಸ್ಮರಿಸ್ತಾ ಇದ್ದಾರೆ. ಇಲ್ಲ, ನನ್ನಿಂದ ಮಠಕ್ಕೆ ಅಪಮಾನ. ನನಗೆ ಜನರು ಇವೇನು ಸಣ್ಣ ಹುಡುಗ, ಏನು ವರದರಾಜಾಚಾರ್ಯ ಮುಂದೆ ಏನು ಪ್ರಯೋಜನ ಇಲ್ಲ, ಹಾಗೆ ಹೀಗೆಲ್ಲ ಪಾಪ ವರದರಾಜಾಚಾರ್ಯ ಏನು ಮಾತನಾಡ್ಕಂತ ಯಾವ ವ್ಯವಹಾರವನ್ನು ಮಾಡಿರಲಿಲ್ಲ. ಅವರ ಆಧಾರದಿಂದಲೇ ಇದ್ದರು. ಆದರೆ ಉಳಿದ ಜನ ಎಲ್ಲ ಮಾತಾಡ್ಕೊಳ್ತಾ ಇದ್ರು. ದಳಪತಿ ಬಾಯಿಂದ ಈ ಮಾತು ಬಂತು. ಅವ್ರು ಪ್ರತಿಜ್ಞೆ ಮಾಡಿದರು, ನನಗೆ ಈ ಪ್ರಶ್ನೆಗೆ ಉತ್ತರ ಸಿಗೋವರೆಗೂ ನಾನು ಊಟ ಮಾಡೋದಿಲ್ಲ. ಮರು ದಿವಸ ದೇವ್ರ ಪೂಜೆ ಎಲ್ಲ ಆಯಿತು. ಇನ್ನೇನು ಭಿಕ್ಷಾ ವೇಳೆ. ಅವ್ರು ಹೇಳಿದ್ರು, ನೀವೆಲ್ಲರೂ ಊಟ ಮಾಡಿ ನಂದು ಬರ್ತಾ ಇದೆ, ನಾನು ಊಟ ಮಾಡೋದಿಲ್ಲ ಅಂತ ತಿಳ್ಕೊಂಡಂತೆ. ವರದರಾಜಾಚಾರ್ಯರು, ಆಚಾರ್ಯ ಸ್ವಾಮಿಗಳೇ, ತಾವು ಇನ್ನೂ ಚಿಕ್ಕವರು, ಭಾಳ ಉಪವಾಸ ಮಾಡೋದು, ಏಕಾದಶಿ ಮಾಡಿದರೆ ಸಾಕು. ಇಲ್ಲ ಇಲ್ಲ, ಇನ್ನು ನನ್ನ ಒಂದು ಸಂಕಲ್ಪ, 1 ದಿವಸ ಆಯ್ತು, 2 ದಿವಸ ಆಯ್ತು, 3 ದಿವಸ ಆಯಿತು ಊಟ ಮಾಡಲಿಲ್ಲ. ಕೇವಲ ಭಗವಂತನ ಗುರುಗಳಾದ ರಘುವರ್ಯರನ್ನು ನೆನೆಸ್ತಾ ಇದ್ರು. ನನಗೆ ನನ್ನ ಪ್ರಶ್ನೆಗೆ ಉತ್ತರ ಸಿಗಬೇಕು. ನಾನು ಇನ್ನೊಬ್ಬರ ಹತ್ರ ಪಾಠ ಓದಬಾರ್ದು. ಜನರ ಎದುರಿನಲ್ಲಿ ನಾನು ಕಡಿಮೆ ಅಂತ ಅನಿಸ್ಕೊಳ್ಬಾರ್ದು. ಜನರು ಆಗ್ರಹ ಮಾಡಿದ್ದಾರೆ. ಕೆಲವು ಜನರು, ಓಹೋ ದಳಪತಿ ಹಿಂಗಂದು ಕೇಳ್ಕೊಂಡಿರ್ಬೇಕು ಸ್ವಾಮಿಗಳು ಅಂಥೇಳಿ ದಳಪತಿ ಬಂದು ಕ್ಷಮೆ ಕಳ್ಕೊಂಡಿದ್ದಾನೆ. ಏನಾದರೂ ಇವರು ತಮ್ಮ ಉಪವಾಸ ಬಿಡಲಿಲ್ಲ. 4ನೇ ದಿವಸ ಬೆಳಗ್ಗೆ 3-4 ಗಂಟೆ ಆಗಿರಬೇಕು. ರಘುವರ್ಯರು ಬಂದಿದ್ದಾರೆ ಯೋಗ ರೂಪದಿಂದ. ಶಿಷ್ಯ, ಹೇಳಪ್ಪ, ಯಾಕೆ ಈ ಹಠ? ಉಳಿದವರಂದ್ರೆ ಏನಾಯಿತು? ವರದರಾಜಾಚಾರ್ಯ ಶ್ರದ್ಧೆಯಿಂದ ಪಾಠ ಹೇಳ್ತಾ ಇದ್ದಾರಲ್ಲ. ಇಲ್ಲ, ಇನ್ನೊಬ್ಬರ ಹತ್ರ ಪೀಠಾಧಿಪತಿಯಾಗಿ ಹೇಳಿಸ್ಕೊಳ್ಬಾರ್ದು. ಇಲ್ಲ, ನಾನು ಪಾಠ ಹೇಳಬೇಕು, ಇಲ್ಲ ನನ್ನ ಸ್ಥಳಕ್ಕೆ ಬೇರೆಯವರನ್ನು ನೇಮಿಸ್ತೇನೆ, ವರದರಾಜಾಚಾರ್ಯರಿಗೆ ಆಶ್ರಮ ಕೊಡ್ತೇನೆ, ಶರೀರ ಬಿಟ್ಟು ಬಿಡ್ತೇನೆ.
ರಘುವರು ಹೇಳಿದ್ರು, ಹಾಗೆ ಮಾಡಬೇಡ, ನನ್ನ ಜೊತೆಗೆ ನಡಿ ಅಂತ ಹೇಳಿ ರಘುವರನ್ನೇ ಆ ಅರ್ಧ ಸ್ವಪ್ನಾವಸ್ಥೆಯಲ್ಲಿ ಮಹಾಬದರಿಗೆ ಕರೆದುಕೊಂಡು ಹೋಗಿದ್ದಾರೆ. ಮಧ್ವಾಚಾರ್ಯರಿಗೆ ನಮಸ್ಕಾರ ಮಾಡಿದ್ದಾರೆ. ಮಧ್ವಾಚಾರ್ಯ ಕೇಳ್ತಾರೆ ರಘುವರರಿಗೆ, ಯಾಕಪ್ಪ ಶಿಷ್ಯನನ್ನು ಕರೆದುಕೊಂಡು ಬಂದಿದ್ದೀಯಾ? ಇಲ್ಲ ಸ್ವಾಮಿ, ಈ ಬಾಲಕ ಇನ್ನೊಬ್ಬರ ಹತ್ರ ಪಾಠ ಓದಬಾರ್ದು, ಮಠದ ಮರ್ಯಾದೆ ಕಡಿಮೆ ಆಗಬಾರ್ದು ಅಂತ ಹೇಳಿ ಆಗ್ರಹದಿಂದ ಪ್ರಾಯೋಪೇಶ ಮಾಡ್ತಾ ಇದ್ದಾನೆ, ತಾವು ಅನುಗ್ರಹ ಮಾಡಬೇಕು ಅಂತ ತಿಳ್ಕೊಂಡು ಅಂತ ಹೇಳಿ ಮಧ್ವಾಚಾರ್ಯರು ರಘುತ್ತಮರ ಮೇಲೆ ತಲೆ ಮೇಲೆ ಕೈ ಇಟ್ಟಿದ್ದಾರೆ. ರಘುತ್ತಮರಿಗೆ ಏನೋ ಒಂದು ವಿಶಿಷ್ಟವಾದಂಥ ವಿಚಿತ್ರ ಅನುಭವ. ಅವ್ರು ಹೇಳಿದರು, ವೇದವ್ಯಾಸರ ಹತ್ರ ಕರ್ಕೊಂಡು ಹೋಗಿರು. ನಮಸ್ಕಾರ ಮಾಡಿದ ಈ ವ್ಯಕ್ತಿಗೆ ವೇದವ್ಯಾಸ ದೇವರು ತಲೆ ಮೇಲೆ ಕೈ ಇಟ್ಟು ಹೇಳ್ತಾರೆ, ಹೋಗಿ ಸಕಲ ವಿದ್ಯೆಗಳು ನಿನಗೆ ಬಂದಿವೆ. ರಘುವರರೇ ವಾಪಸ್ ಕರ್ಕೊಂಡೋಗಿ, ನಾಳಿಂದ ಪಾಠ ಹೇಳೋ ಕಾರಣವಿಲ್ಲ, ಕೇಳೋ ಕಾರಣವಿಲ್ಲ, ಇವರೇ ಪಾಠ ಹೇಳ್ತಾರೆ. ರಘುವರು ಕರೆದುಕೊಂಡು ಬಂದು ತಲೆ ಮೇಲೆ ಕೈ ಇಟ್ಟು, ಇವತ್ತಿನಿಂದ ಸುಧಾ ಪಾಠ ಹೇಳಕ್ಕೆ ಪ್ರಾರಂಭ ಮಾಡು, ಇನ್ನು ಮೇಲೆ ಸಾಮಾನ್ಯ ಸನ್ಯಾಸಿ ಅಂತಲ್ಲ, ಒಳ್ಳೆಯ ಒಬ್ಬ ರಾಜರಂತೆ ಇರಲಿಕ್ಕೆ ಪ್ರಾರಂಭ ಮಾಡು. ದೊಡ್ಡ ಮಂಟಪ, ಪೂಜೆ, ಚಿಕ್ಕ ನೈವೇದ್ಯ, ನಿಮ್ಮ ಅಡಿಗೆ ಬೇರೆ, ಜನರು ಸಾಮಾನ್ಯರ ಅಡಿಗೆ ಬೇರೆ, ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಆ ರೀತಿಯಾಗಿರ್ತಕ್ಕಂಥ ಆಹಾರ ಸ್ವೀಕೃತಿ ಇತ್ಯಾದಿ, ಬಂಗಾರದ ಮಂಟಪ, ಬಂಗಾರದ ಅನೇಕ ಹಲಗಾರತಿ ಇತ್ಯಾದಿ ಪೂಜೆ ಇತ್ಯಾದಿಗಳು ಅಂಥೇಳಿ ರಘುವರರು ಹೇಳೋದು. ಒಮ್ಮೆಲೆ ಎಚ್ಚರ ಆಯಿತು. ಸ್ವಪ್ನದಲ್ಲಿ ಎಲ್ಲ ಕೇಳಿ, ನಿಜಾನ ನನಗೆ ವೇದವ್ಯಾಸರು ಮಧ್ವಾಚಾರ್ಯರು ಆಶೀರ್ವಾದ ಮಾಡಿದ್ದಾರೆ ಅಂತ ವಿಚಾರ ಮಾಡಿ ಕಣ್ಮುಚ್ಚಿದರೆ ಶ್ರೀಮನ್ ನ್ಯಾಯಸುಧಾ ಪ್ರತಿಯೊಂದು ವಿಷಯಗಳು ಎದುರಿಗೆ ಬರ್ತಾಯಿವೆ. ಪ್ರಕೃತಿ ಅಧಿಕರಣ ವಿಚಾರ ಮಾಡಿದರೆ ಎಲ್ಲ ವಿಚಾರಗಳು ಕಣ್ಣೆದುರಿಗೆ ಬಂದು, ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಕಠಿಣ ಭಾಗಗಳು ಸುಲಭವಾಗಿ ಬೆಳಗ್ಗೆ 4 ಗಂಟೆಗೆ ಎಚ್ಚರ ಆಯಿತು. ದಿವಾಂಡ್ರನ್ನ ಕರೆದರು. ಎಲ್ಲ ಪಂಡಿತರು ಹೇಳ್ರಿ 6 ಗಂಟೆಗೆ ನಾನು ಪಾಠ ಹೇಳ್ತೇನೆ ಅಂತ ತಿಳ್ಕೊಂಡಂತೇಳಿ, ಸುಧಾ ಪಾಠ ಪ್ರಾರಂಭ ಮಾಡ್ತೇನೆ, ಎಲ್ಲರೂ ಬಾ ಅಂತ ತಿಳ್ಕೊಂಡಂತ ಹೇಳಿ. ದಿವಾಂಡ್ರ ತಿಳ್ಕೊಂಡು, ಪಾಪ 4 ದಿವಸ ಆಯಿತು ಉಪವಾಸ ಮಾಡಿ ಏನೋ ಭ್ರಮ ಬಂದಿರಬೇಕು, ಏನೋ ಆ ರೀತಿಯಾಗಿರಬೇಕು. ಆದರೂ ಸ್ವಾಮಿಗಳಾಜ್ಞೆ ಇದ್ದದರಿಂದಾಗಿ ಅದಕ್ಕೋಸ್ಕರ ತಿಳಿಸಿದ್ದಾರೆ ಎಲ್ಲ ವಿದ್ವಾಂಸರಿಗೂ ಆಶ್ಚರ್ಯ. ಇನ್ನು ತತ್ವಪ್ರಕಾಶಕ ಮುಗಿದಿದೆ, ಸುಧಾ ಪಾಠ ಏನು ಹೇಳ್ತಾರೆ. ಕೆಲವು ವಿದ್ವಾಂಸರು, ಭಕ್ತಿ ಇದ್ದ ವಿದ್ವಾಂಸರಿಗೆ ನಮ್ಮ ಮಠ ಇದು, ಏನು ಬೇಕಾದ ಇಲ್ಲಿ ಮಿರಾಕಲ್ ನಡೀತದೆ ಅಂತ ತಿಳ್ಕೊಂಡಂತೇಳಿ. ಇನ್ನು ಕೆಲವರು ಸ್ವಾಮಿಗಳು ಏನು ಹೇಳ್ತಾರೆ, ಪಾಪ ಏನೋ ಹೇಳಿ ಕೇಳೋಣ, ಅವ್ರಿಗೂ ಹೇಳಬೇಕು ಅಂತ ತಿಳ್ಕೊಂಡಂತ ಒಂದು ವಿಶಿಷ್ಟತೆ ಇರ್ತದೆ. ಇನ್ನು ಕೆಲವರೇನು ಭಕ್ತಿ ಇಲ್ಲದೆ ಇರ್ತಕ್ಕಂಥವ್ರು ಏನು ಹೇಳ್ತಾರೆ, ಅವರು ಬಂದು ಕುಳಿತರೆ ಸರಿಯಾಗಿ 6 ಗಂಟೆಗೆ ರಘುತ್ತಮರು ಶ್ರೀಯಪ್ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ತೇಮ ಪ್ರಲಯ ರಚನಾಶೀಲೋಪುಷೆ ನಮೋ ಅಶೇಷಾಮ್ನಾಯ ಶ್ರುತಿ ಹೃದಯ ದೀಪ್ತಾಯ ಹರಯೇ ಅಂತ ಹೇಳಿ ಪ್ರಾರಂಭ ಮಾಡಿದ್ದು. ಅನುವಾದ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ
ಪಂಡಿತರೆಲ್ಲ ಮರೆತು ಕೇಳ್ತಾಯಿದ್ರು. ಒಂದಕ್ಕಿಂತ ಒಂದು ಹೊಸ ಹೊಸ ವಿಷಯಗಳು, ಅದರ ಮೇಲೆ ಪೂರ್ವಪಕ್ಷ, ಅದಕ್ಕೆ ಉತ್ತರ, ಅದರ ಮೇಲೆ ಕೋಟಿಕ್ರಮ. ಸುಲಭವಾಗಿ ಈ 9 ವರ್ಷದ ಬಾಲಕರು ಹೇಳ್ತಾ ಇದ್ದಾರೆ. 9 ಗಂಟೆಗೆ ಪಾಠ ಹೇಳೋದಕ್ಕೋಸ್ಕರ ಅವರು ಗುರುಗಳಾಗಿರ್ತಕ್ಕಂಥ ವರದರಾಜಾಚಾರ್ಯರು ಬಂದಿದ್ದಾರೆ. ಮಠದ ಹತ್ರ ಬಂದ ಕ್ಷಣಕ್ಕೆ ನೋಡ್ತಾರೆ, ಸ್ವಾಮಿಗಳ ಧ್ವನಿ ಒಳ್ಳೆಯ ಅದ್ಭುತವಾದಂಥ ಸುಧಾ ವಿಚಾರವನ್ನು ಹೇಳ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ಹೊರಗೆ ನಿಂತರು. ಒಂದಕ್ಕಿಂತಲೂ ಒಂದು ಹೊಸ ವಿಚಾರಗಳು, ತಾವೇ ವಿಚಾರ ಮಾಡ್ತಕ್ಕಂಥ ವಿಚಾರಗಳು. ಒಳಗೆ ಬಂದು ಕೂತ್ಕೊಂಡು ಕೈ ಜೋಡಿಸ್ಕೊಂಡು 6 ಗಂಟೆಗೆ ಪ್ರಾರಂಭವಾದ ಪಾಠ 12 ಗಂಟೆಗೆ ಒಂದೇ ಒಂದು ವಿಷಯದ ಮೇಲೆ ಅನೇಕ ರೀತಿಯಿಂದ ವಿವರಣೆ. ಎಲ್ಲ ಪಂಡಿತರ ಕಣ್ಣಲ್ಲಿ ಆನಂದಾಶ್ರುಗಳು. ಆನಂತರ ವರದರಾಜಾಚಾರ್ಯರು ಬಹಳ ಸಂತೋಷದಿಂದ ಇದ್ದಾರೆ. ಪಾಠ ಮುಗಿದ ಕ್ಷಣಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾರೆ. ಸ್ವಾಮಿ, ರಘುವರಿಯರು ನಿಮ್ಮಲ್ಲಿ ನಿಂತ್ಕೊಂಡು ಮಾತನಾಡ್ತಾ ಇದ್ದಾರೆ. ಇಷ್ಟು ಬೇಗನೆ ನನ್ನ ಜವಾಬ್ದಾರಿ ಮುಗೀತದೆ ಅಂತ ನಾನು ತಿಳ್ಕೊಂಡಿರಲಿಲ್ಲ. ನಾನೇನು ತಮಗೆ ಪಾಠ ಹೇಳ್ತೇನೆ? ನನಗೆ ಗೊತ್ತಿಲ್ಲದೆ ಇರತಕ್ಕಂಥ ಅನೇಕ ವಿಷಯಗಳನ್ನು ನೀವು ವಿವರಣೆ ಮಾಡಿದ್ದೀರಿ ಅಂತ ಹೇಳಿ, ಕೇವಲ ಗುರುಗಳ ಆಶೀರ್ವಾದದಿಂದ ಸಕಲ ವಿದ್ಯೆಗಳು ಬಂದದ್ದು. ಇದು ನಡೆದ ಇತಿಹಾಸ. ಆನಂತರ ರಘುತ್ತಮ ಹತ್ತಿರ ಒಬ್ಬ ವೆಂಕಣ್ಣ ಅಂತಿದ್ದ. ಅವರಿಗೆ ಅವರೆಲ್ಲ 300ರಲ್ಲೇ ಬೆಳೆದದ್ರಿಂದ ಜೋಳದ ರೊಟ್ಟಿ ಬೇಕು. ಜೋಳದ ರೊಟ್ಟಿ ಮಾಡ್ತಿದ್ದ ಅಂತಿಕೊಂಡು ರೊಟ್ಟಿ ವೆಂಕಣ್ಣ ಅಂತಿಕೊಂಡು ಹೆಸರು ಬಿದ್ದಿತ್ತು. ಒಂದು ಸಲ ಸುಧಾಮಂಗಳ ನಡೆದಿತ್ತು. ಅಡುಗೆ ಮಾಡಿ ಎಲ್ಲ ಮುಗಿದಿತ್ತು. ಏನರೇ ಸುಧಾ ಏನರ ತಂದಿರ್ಬೇಕು ಅಂತ ಬಂದು ನಿಂತ್ಕೊಂಡದ್ದು. ಏನು ತಿಳಿಲಿಲ್ಲ, ಬಿಡಲಿಲ್ಲ. ಅದು ಸುಮ್ಮನೆ ಏನೋ ಒಂದು ಆಕರ್ಷಣೆಯಿಂದ ನಿಂತ್ಕೊಂಡಿದ್ದ. ಅಷ್ಟೊದೇ ಕೆಲವರು ಇರ್ತಾರಲ್ಲ ವಿದ್ಯಾರ್ಥಿಗಳು, ಅಹಂಕಾರ ಭಾಳ ಇರ್ತದೆ. ಒಬ್ಬ ವಿದ್ಯಾರ್ಥಿ ನೋಡ್ತೀರಿ, ಎಂಕ್ಯ ನಿನಗೇನು ಸುಧಾ ಅರ್ಥ ಆಗ್ತದ? ರಾಮ ಬರೋದಿಲ್ಲ, ಮೂರ್ಖ ಶಿಖಾಮಣಿ ಹೋಗಿ ಅಂತ ಬೇದ ಕಳಿಸಿದ. ಅವನು ವಾದ ಬೇಡ ಅಂತಕೊಂಡು ವೆಂಕಣ್ಣ ಹೋಗ್ಬಿಟ್ಟ. ಎಲ್ಲ ಆಯಿತು. ನಂತರ ಸ್ವಾಮಿಗಳು ಊಟನೂ ಆಯಿತು, ಮಂಗಳ ಆಯ್ತಲ್ಲ, ವಿಸ್ತಾರ ಆಯಿತು. ಸಾಧಾರಣ ಸಂಜೆ 4-5 ಸುಮಾರಕ್ಕೆ ಅವ್ರ ಗ್ರಂಥಾವಲೋಕನ ಮಾಡ್ತಾಯಿದ್ರು. ಅವ್ರ ಹತ್ರ ಬಂದು ಹಠ ನಮಸ್ಕಾರ ಮಾಡಿದ ವೆಂಕಣ್ಣ. ಏನು ವೆಂಕಣ್ಣ, ಏನು ಬೇಕಾಗಿತ್ತು? ಸ್ವಾಮಿ, ಆತ್ಮಹತ್ಯೆಗೆ ಅನುಮತಿ ಕೊಡ್ರಿ. ಯಾಕೋ, ಏನಾಯಿತು? ನಿಮ್ಮ ಬಾಯಿಂದ ಸುಧಾ ಕೇಳ್ತಿದ್ರೆ ಏನು ನನಗೊಂದು ಅಕ್ಷರ ಅರ್ಥ ಆಗಿಲ್ಲ, ಆದರೆ ಸ್ವರ್ಗದ ಆನಂದ ಆಯ್ತು. ಅದಕ್ಕೆ ನನಗೆ ಇಚ್ಛೆ ಆಗ್ಯದ, ಹೋಗಿ ಪ್ರಾಣ ಬಿಡಬೇಕು, ಮತ್ತು ಹುಟ್ಟಿ ಬರಬೇಕು. ನೀವು ಇರೋದ್ರಾಗೆ ನಿಮ್ಮ ಕಡೆಯಿಂದ ಪಾಠ ಓದಬೇಕು. ಈ ಜನ್ಮದಾಗಂತೂ ಓದಲಿಕ್ಕೆ ಆಗೋದಿಲ್ಲ, ಈಗಾಗಲೇ ವಯಸ್ಸಾಗಿದೆ. ನನಗೆ ಆತ್ಮಹತ್ಯೆಗೆ ಅನುಮತಿಯನ್ನು ಕೊಡಿ. ರಘುತ್ತಮರು ವೆಂಕಣ್ಣನ ಕಡೆಗೆ ನೋಡಿದರು, ಕಣ್ಮುಚ್ಚಿದರು. ಇವನ ಹಿಂದಿನ ಜನ್ಮದ ಸಾಧನೆ ಪಕ್ವವಾಗುವ ಸಮಯ ಬಂದಿದೆ ಅಂತ ತಿಳ್ಕೊಂಡು ಹತ್ತಿರ ಕರೆದರು. ಮಂತ್ರಾಕ್ಷತೆಯ ಮುಷ್ಟಿ ತೆಗೆದುಕೊಂಡು ತಲೆ ಮೇಲೆ ಹಾಕಿದರು, ತಲೆ ಮೇಲೆ ಕೈ ಇಟ್ಟರು. ವೆಂಕಣ್ಣ, ನಾಳೆ ಬೆಳಗ್ಗಿನಿಂದ ಸುಧಾಪಾಠ ಹೇಳಲಿಕ್ಕೆ ಚಾಲು ಮಾಡು. ವೆಂಕಣ್ಣ ಗಾಬರಿಯಾಗಿ ನಿಂತ್ಕೊಂಡಿದ್ದ. ನಾನು ಹೇಳಿದ್ದೇನೆ, ಹೋಗಿ ಬಾ, ಬೆಳಗ್ಗೆ ಬಾ. ತಮ್ಮದೊಂದು ಶಾಲ್ ಕೊಟ್ಟಿರು, ಒಳ್ಳೆ. ಬೆಳಿಗ್ಗೆ ಸರಿಯಾಗಿ 6 ಗಂಟೆಗೆ ಎಲ್ಲರೂ ಪಾಠಕ್ಕೆ ಬಂದರು. ವಿದ್ವಾಂಸರು, 100 ಜನ ವಿದ್ವಾಂಸರು ಅವ್ರ ಪಾಠ ಕೂತ್ಕೊಳ್ತಾಯಿದ್ರು. ಆಗ ದಿವಾಣರಿಗೆ ಹೇಳಿದರು ರಘುತ್ತಮರು, ಇಲ್ಲೊಂದು ಮಣಿ ಹಾಕಪ್ಪ, ಸ್ವಲ್ಪ ನನ್ನ ಕೆಳಗೊಂದು ಸ್ವಲ್ಪ ಮಣಿ ಹಾಕಲ್ಲ, ಪಂಡಿತರ ಮೇಲೆ.
ದಿವಾಣ ಮಣಿ ಹಾಕ್ಸಿದ್ರು. ಯಾರು ವಿದ್ವಾಂಸ ಬಂದಾರಪ್ಪ, ಏನು ಸ್ವಾಮಿಗಳು ಎಲ್ಲರಿಗಿಂತ ಮ್ಯಾಲೆ ಕೊಡಿಸು ಅಂತಂತಾರೆ. ಎಲ್ಲ ಏನು ಸ್ವಾಮಿಗಳು ಯಾರು ಬಂದಾರ? ವೆಂಕಣ್ಣ ಬಾರಪ್ಪ. ಬಂದು ಒಳ್ಳೆ ಅಂಗಾರ ಅಕ್ಷತೆ ಹಚ್ಕೊಂಡು, ಅಂಗಾರ ಬೆಳಗ್ಗಿತ್ತು ಕಪಿ ಚಂದನ ಮುದ್ರೆ ಎಲ್ಲ ಹಚ್ಕೊಂಡು ಸ್ವಾಮಿ ಕೊಟ್ಟು ಶಾಲೆ ಹಾಕ್ಕೊಂಡು ಬಂದಲ್ಲಿ ಕೂತ್ಕೊಂಡು ಎಲ್ಲಿ ಕೂಡಲ್ಲ ಬಂದರೆ ಗುಜು ಚಾಲು ಆಯಿತು. ನಮಗಿಂತ ಆಮೇಲೆ ಅಡುಗೆವನ್ನು ಕೊಡಿಸ್ಲಿಕ್ಕತ್ತಾರ. ಅಡುಗೆವನ್ನು ಕೂತ್ಕೊಳ್ತಾ ಇದ್ದಾನೆ. ಸ್ವಾಮಿ ತಾವು ಮಹಾನುಭಾವರು, ನಿಮ್ಮ ಅಡುಗೆಯವನ ಮೇಲೆ ಭಾಳ ಪ್ರೀತಿ ಇರ್ಬೋದು, ಆದರೆ ಮಹಾ ವಿದ್ವಾಂಸರಿಗಿಂತ ಮೇಲೆ ಅವನನ್ನು ಕೊಡುತ್ತಾ ಇದ್ದೀರಿ ನಿಮ್ಮ ಹತ್ರ ಸಮೀಪದಲ್ಲಿ. ಸ್ವಲ್ಪ ಹೊತ್ತು ನೀವೆಲ್ಲರೂ ಸುಮ್ಮನೆ ಆಮೇಲೆ ಗೊತ್ತಾಗ್ತದೆ ಏನಂತ. ಏನಪ್ಪ ವೆಂಕಣ್ಣ, ಇವತ್ತೇನು ನಾನು ಪಾಠ ಹೇಳೋನಿದ್ದೆ, ಹೇಳಿಕ್ಕೆ ಚಾಲು ಮಾಡು. ಅವತ್ತಿನ ಪಾಠವನ್ನು ಹೇಳಲಿಕ್ಕೆ ಚಾಲೂ ಮಾಡಿದರೆ ಸಂಪೂರ್ಣ ಸ್ಪಷ್ಟವಾಗಿರ್ತಕ್ಕಂಥ ಉಚ್ಚಾರಣೆ, ಸುಧಾ ವಾಕ್ಯಗಳು, ಆನಂತರ ಅದರ ಅರ್ಥ ವಿವರಣೆ, ಅಲ್ಲಿರ್ತಕ್ಕಂಥ ಅನೇಕ ಮಹಾನುಭಾವರ ಮಾತುಗಳು, ಅಭಿಪ್ರಾಯಗಳ ವಿವರಣೆ, ಆನಂತರ ಅದರ ಮೇಲೆ ಕೋಟಿಕ್ರಮ, ಅದರ ಅರ್ಥದ ವಿವರಣೆ ತೋರಿಸೋಸ್ಕರ ತಾರ್ಕಿಕ ಶೈಲಿಯಿಂದ ಹೇಳ್ತಕ್ಕಂಥ ಒಂದು ಅದ್ಭುತವಾದ ಪಾಂಡಿತ್ಯ. ಎಲ್ಲರೂ ಆಶ್ಚರ್ಯಚಕಿತರು. ಕೇಳಿದರು, ಏನಿಲ್ಲ, ಗುರುಗಳ ಅನುಗ್ರಹದ ಫಲಾಪ ಅಂತಕೊಂಡದಷ್ಟೆ. ಗುರುಗಳು ಮನಸ್ಸು ಮಾಡಿ ತಲೆ ಮೇಲೆ ಕೈ ಇಟ್ಟರೆ ಸಾಕು, ಎಲ್ಲೂ ಜೀವನದಲ್ಲಿ ಸಫಲವಾಗ್ತದೆ. ಗುರುಗಳು ನಾನು ನಿನ್ನ ಸೇವೆಯಿಂದ ಸಂತುಷ್ಟನಾಗಿದ್ದೇನೆ ಅಂತ ಹೇಳಿದರೆ ಸಾಕು. ವೇಳೆ ಮುಗಿತಾ ಬಂದಿದೆ, ನಂದೊಂದು ಅನುಭವ ಹೇಳಿ ಮುಗಿಸ್ತೇನೆ. ಸಾಧಾರಣ 1980 ನಾವೊಂದು ಟ್ರಸ್ಟ್ ಮಾಡಿದೆವು. ನಮ್ಮ ಉದ್ದೇಶ ಏನಿತ್ತು, 2002 ನಾನು ರಿಟೈರ್ ಆಗ್ತೇನೆ, ಆದಮೇಲೆ ಒಂದು ವಿದ್ಯಾಪೀಠ ಮಾಡಬೇಕು, ಹುಡುಗರಿಗೆ ನಿವೃತ್ತ ಜೀವನದಲ್ಲಿ ಪಾಠ ಪ್ರವಚನ ಮಾಡ್ಕೊಂಡಿರಬೇಕು, ಇಷ್ಟೇ ಉದ್ದೇಶ ಇತ್ತು, ಬೇರೆ ಉದ್ದೇಶ ಇರಲಿಲ್ಲ. ವಿದ್ಯಾರ್ಥಿಗಳು ಒಂದು ರೂಮು, ಅಡುಗೆ ಐತೆ, ಒಂದು ನಾಲ್ಕೈದು ರೂಮಿನ ಒಂದು ಸಣ್ಣ ವಿದ್ಯಾಪೀಠ, ಪಾಠ ಪ್ರವಚನ ಮಾಡ್ಕೊಂಡು ಉಳಿದ ಆಯುಷ್ಯ ಕಳೆಯೋಣ ಅಂತ ತಿಳ್ಕೊಂಡಂತೆ. ಇಲ್ಲ, ನಮ್ಮ ಶಿಷ್ಯರು ಉತ್ಸಾಹಯುಕ್ತಗಳಾಗಿ ಹಣವನ್ನು ಸಂಗ್ರಹ ಮಾಡಿ ನಾವು ಬೋರಿವಲಿ ಅಂತ ಉಪನಗರದಲ್ಲಿದ್ದೆವು, ಅಲ್ಲೊಂದು ಸ್ಥಳ ತೊಗೋಬೇಕು ಅಂತ ತಿಳ್ಕೊಂಡು ಅಂತ ಹೇಳಿ ಅಲ್ಲೇನೋ ಮುಂಗಡ ಹಣ ಕೊಟ್ಟಾಯಿತು, 4-5 ಲಕ್ಷ ರೂಪಾಯಿ. ನಡೆದ ಘಟನೆ ಹೇಳ್ತಾ ಇದ್ದೆ. ಬಿಲ್ಡರ್ ಮೋಸ ಮಾಡಿ ಅದನ್ನು ಬೇನ್ನೊಬ್ಬರಿಗೆ ಮಾರಿಬಿಟ್ಟ, ಹಣನೂ ಕೊಡಲಿಲ್ಲ. ಆಯ್ತು, ಮನಸ್ಸಿನ ವಿಚಾರ ಬಂತು, ಇನ್ನೇನು ನಮ್ಮ ಹತ್ರ ಇರ್ತಕ್ಕಂಥ ಹಣದಿಂದ ಬೊಂಬಾಯಿ ಅಂತ ಊರಿನಲ್ಲಿ ನಾವು ವಿದ್ಯಾಪೀಠ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ದಿವಸ ಮನಸ್ಸಿನಲ್ಲಿ ಬಂದಿತ್ತು, ನನ್ನ ಹೆಂಡತಿ ಕೂಡ ಹೇಳಿದ್ದೆ, ವಿದ್ಯಾಪೀಠದ ಬಿಲ್ಡಿಂಗ್ ಫಂಡಿಗೋಸ್ಕರ ಏನು ಜನರಿಂದ ಡೊನೇಷನ್ ತೆಗೆದುಕೊಂಡಿದ್ದೇವೆ, ಈ ರೀತಿ ಮುಂಬೈಯಲ್ಲಿಂಥ ಊರಿನಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ಅವ್ರಿಗೆ ಕೊಟ್ಬಿಡೋಣ, ವಾಪಸ್ ಹಣ ಕೊಡೋಣ, ನಿಶ್ಚಿಂತರಾಗಿ ಮನೆಯಲ್ಲಿ ಎಷ್ಟು ಜನ ಬರ್ತೀರಪ್ಪ ಬರ್ರಿ ಹೇಳ್ತೇನೆ ಪಾಠ ಅಂತಕೊಂಡು ಹೇಳೋಕೆ ಎಷ್ಟೇ ನಿರ್ಧಾರ ಮಾಡಿದಾಗಿತ್ತು. ಅಷ್ಟರಲ್ಲಿ ನಮ್ಮ ಗುರುಗಳು ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಗಯಾದಲ್ಲಿ ಚಾತುರ್ಮಾಸಿಕ ಕುಳಿತುಕೊಂಡಿದ್ದರು. ಗಯಾದಲ್ಲಿ ಚಾತುರ್ಮಾಸಿಕ ಕುಳಿತುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಬಾ ಅಂತಕೊಂಡಂತ ಕರೆದು ಬಂದು
ಹಿಂದಿಯಲ್ಲಿ ಪ್ರವಚನ ಮಾಡಬೇಕು ಇಲ್ಲಿ ಜನರಿಗೆ ಅಂತ ತಿಳ್ಕೊಂಡು ಅಂತ ಹೇಳಿ ನನಗೆ ಅಲ್ಲಿ ಸಂಧ್ಯಾವಂದನ ಸಂಸ್ಕಾರದ ಬಗ್ಗೆ ಪ್ರವಚನ ಮಾಡಲಿಕ್ಕೆ ಹೇಳಿದರು. ಅಷ್ಟರಲ್ಲಿ ಅವರಿಗೆ ಗಯಾ ಯೂನಿವರ್ಸಿಟಿಯಿಂದ ಕಾಣಿಸ್ತದೆ ಒಂದು ಪುಸ್ತಕಕ್ಕೆ ಸಿಕ್ತು. ಸತ್ಯಜ್ಞಾನ ತೀರ್ಥ ಗಯಾ ದಿಗ್ವಿಜಯ ಅಂತ ತಿಳ್ಕೊಂಡು ಅಂತ ಹೇಳಿ ಅದರ ಗ್ರಂಥದ ಹೆಸರಿತ್ತು. ಅದು 2 ದಿವಸದಲ್ಲಿ ಅವ್ರಿಗೆ ವಾಪಸ್ ಕೊಡಬೇಕಾಗಿತ್ತು. ಅವರು ಆ ಗ್ರಂಥ ನನಗೆ ಕೊಟ್ಟರು. ಸುಮಾರು 110 ಪುಟದಷ್ಟಿರಬೇಕು. ನೋಡು, 2 ದಿವಸದೊಳಗೆ ಮೂಲ ಶ್ಲೋಕ ಕಾಪಿ ಬರೆದು ಅದಕ್ಕೆ ಕನ್ನಡದಲ್ಲಿ ವ್ಯಾಖ್ಯಾನ ಕೂಡ ತಯಾರಿಸಿ ನೀನು ನನಗೆ ತಂದು ಕೊಡಬೇಕು. 2 ದಿವಸ ಟೈಮ್ ಅದ ಅಂತ ಹೇಳಿದ್ರು. ನಿಮಗೆ ಹೇಳಿದರೆ ಆಶ್ಚರ್ಯವಾಗ್ತದೆ. ದೇವರು ನನಗೇನು ಶಕ್ತಿ ಕೊಟ್ಟ ಗೊತ್ತಿಲ್ಲ. ವಿಷ್ಣು ಪಾದಕ್ಕೆ ಸ್ಮರಣ ಮಾಡಿ ನನ್ನ ಜೊತೆಗೆ ನನ್ನ ಶಿಷ್ಯರು ರಾಘವೇಂದ್ರ ಮೂರ್ತಿಯವರು ನಮ್ಮ ಜೊತೆಗೆ ಇದ್ದರು. ನಮಗೊಂದು ಧರ್ಮಶಾಲೆಯಲ್ಲಿ ನಾವು ಇಳ್ಕೊಂಡಿದ್ದು, ಒಂದು ರೂಮ್ ಕೊಟ್ಟಿದ್ದರು. ನನ್ನ ಹತ್ರ 48 ತಾಸಿತ್ತು. ನಾನು ಬರೀಲಿಕ್ಕೆ ಪ್ರಾರಂಭ ಮಾಡಿದೆ. ಊಟದಕ್ಕೆ ಅಷ್ಟೇ ಹೋಗಬೇಕು, ಉಳಿದು ರಾತ್ರಿ ಮಲ್ಕೊಳ್ಳಿಲ್ಲ. ಮರುದಿವಸವೂ ಕೂಡ ಊಟಕ್ಕಷ್ಟೇ ಹೋಗಿದ್ದು. ಬರಿತಾ ಹೋದೆ. ಕೇವಲ 40 ತಾಸಾಯ್ತು, 42 ತಾಸಾಯ್ತು. 42 ತಾಸಿಗೆ ತಯಾರಾಯ್ತು. ಮತ್ತೊಮ್ಮೆ ಪುನಃ ಎಲ್ಲ ಕರೆಕ್ಷನ್ ಮಾಡಿ ಅದನ್ನು ಒಯ್ದು ನಮ್ಮ ಗುರುಗಳಾಗಿರ್ತಕ್ಕಂಥ ಸತ್ಯಾತ್ಮ ತೀರ್ಥ ಶ್ರೀಪಾದಂಗರ ಕೈಯಲ್ಲಿ ಕೊಟ್ಟೆ. ಸರಿಯಾಗಿ 2 ದಿವಸದಲ್ಲಿ, ನಾನು 3 ದಿವಸದ ನಡೀತಿತ್ತು, ನಿನಗೆ ಸ್ವಲ್ಪ ಮುಂದೆ ಇದು ಅಂತ 2 ದಿವಸ ಅಂತ ಹೇಳಿದ್ದೀನ ಅಂತೇಳಿ. ಇಲ್ಲ ಸ್ವಾಮಿ, ತಾವು ಆಜ್ಞೆ ಮಾಡಿದ್ದೀರಿ. ಅವ್ರಿಗೆ ಭಾಳ ಸಂತೋಷ ಆಯಿತು. ಬಾ ಅಂತ ಕರೆದ್ರು. ನನ್ನ ತಲೆ ಮೇಟ್ರು ಕೈ ಮೇಲೆ. ಯಾಕೆಂದರೆ ಅವರನ್ನು ನಾನು ಹುಟ್ಟಿನಿಂದ ನೋಡಿದವನು ನಾನು. ಯಾಕೆಂದರೆ ನಮ್ಮ ಗುರುಗಳ, ಅವರ ಪೂರ್ವಾಶ್ರಮದ ತಾಯಿ ನಮ್ಮ ಗುರುಗಳ ಪುತ್ರಿ. ನಮ್ಮ ಗುರುಪುತ್ರಿಯನ್ನು ಬಾಲ್ಯದಿಂದ ನೋಡಿದ್ದೇನೆ, ಇವರನ್ನು ಬಾಲ್ಯದಿಂದ ನೋಡಿದ್ದೆ ನಾನು. ಆದರೆ ಪೀಠದ ಮಹಿಮೆ ತಲೆ ಮೇಲಿಟ್ಟು ದೇವರು ನಿಮ್ದು ಎಲ್ಲ ಕೆಲಸ ಮಾಡ್ತಾರೆ. ನನಗೆ ಭಾಳ ಸಂತೋಷ ಆಗ್ಯದ. ಆದ್ದರಿಂದಾಗಿ ನೀನು ಎಲ್ಲ ಕೆಲಸ ಆಗ್ತಾ ಹೋಗಂತ. ಪ್ರತಿಯೊಬ್ಬ ಶಿಷ್ಯ ಬಯಸೋದಿಷ್ಟೇ, ಗುರುಗಳು ಸಂತುಷ್ಟನಾಗಿದ್ದೇನೆ ಅಂತ 2 ಮಾತು ಹೇಳಬೇಕು, ಸಾಕು. ಇದಕ್ಕೋಸ್ಕರ ಪ್ರತಿಯೊಬ್ಬ ಶಿಷ್ಯ ಹಾತೊರಿತಾ ಇರ್ತಾನೆ. ನಿಮಗೆ ಹೇಳಿದ್ರೆ ಆಶ್ಚರ್ಯವಾಗ್ತದೆ. ಅಲ್ಲಿಂದ ಬಂದ ಮೇಲೆ ಈಗೇನು ಉಪನಗರ ವಿರಾರದಲ್ಲಿದೆ, ದೊಡ್ಡ ಸ್ಥಳ ಸಿಕ್ತು. ಕಲ್ಪನೆ ಮಾಡಲಾರ್ದಷ್ಟು ದೊಡ್ಡ ವಿದ್ಯಾಪೀಠ ಆಯಿತು. 100x100 ಸ್ಥಳದಲ್ಲಿ. ಅದರ ಬದಿಯಲ್ಲಿ ಮತ್ತೆ ನಮಗೆ 80x100 80x80 ಬೇರೆ ಇನ್ನೊಂದು ಸ್ಥಳ ಕೂಡ ಸಿಕ್ತು. ಸ್ವತಃ ಸ್ವಾಮಿಗಳೇ ಬಂದು ವೆಂಕಟೇಶ್ ದೇವರು ಹನುಮಭೀಮಧ್ವರನ್ನು 10 ಜನ ಗುರುಗಳನ್ನು ಸ್ಥಾಪನೆ ಮಾಡಿದರು. ವಿದ್ಯಾರ್ಥಿಗಳಿರ್ತಕ್ಕಂಥ ಅನುಕೂಲತೆ, ಅದರ ಜೊತೆಗೆ ಬದಿಯಲ್ಲಿ ಕಾರ್ಯಕ್ರಮ ಮಾಡೋದಕ್ಕೋಸ್ಕರ ವಿಶಾಲವಾದ ಹಾಲು, 2 ಅಂತಸ್ತಿನ ಹಾಲು. ಕೇವಲ ಸತ್ಯಾತ್ಮ ತೀರ್ಥರು ತಲೆ ಮೇಲೆ ಕೈ ಇಟ್ಟು ನಾನು ಸಂತುಷ್ಟನಾಗಿದ್ದೇನೆ, ನಿನ್ನ ಕೆಲಸ ಆಗ್ತದೆ. ಇವತ್ತಿಗೂ ಅಷ್ಟೇ ಅನುಗ್ರಹ ಮಾಡ್ತಾರೆ, ಅಷ್ಟೇ ಪ್ರೀತಿ ಮಾಡ್ತಾರೆ. ಅವರ ಅನುಗ್ರಹದ ಬಲ ವಿದ್ಯಾಪೀಠ ಪ್ರಾರಂಭವಾದಾಗ ನನಗೆ 58 ವರ್ಷ. ನಾನು ವಿಚಾರ ಮಾಡಿದ್ದೆ, ಭಾಳ ಆದರೆ 60-65 ವರ್ಷ ತನಕ ಇರ್ತೀವಿ, ಅಷ್ಟರಲ್ಲಿ ಒಂದು ಬ್ಯಾಚಿಗಾದರೂ ಪಾಠ ಹೇಳಬೇಕು ಅಂತ ತಿಳ್ಕೊಂಡಂತೆ. ಆದರೆ ವಿದ್ಯಾಪೀಠ ಪ್ರಾರಂಭವಾಗಿ 24 ವರ್ಷಗಳಾದವು. 25ನೇ ವರ್ಷ ಪ್ರಾರಂಭವಾಗಿದೆ ಈಗ ಜೂನ್ದಿಂದ. ಕೇವಲ ಅವರ ಅನುಗ್ರಹ.
ಗುರುಗಳು ಸಂತುಷ್ಟರಾಗಿ ನಿನ್ನ ಮೇಲೆ ನಾನು ಸಂತುಷ್ಟನಾಗಿದ್ದೇನಪ್ಪ ಅಂತಕೊಂಡದಿಷ್ಟು ಹೇಳಿದರೆ ಸಾಕು, ನಮ್ಮ ಜೀವನ ಉದ್ಧಾರ ಆಗ್ತದೆ. ಆದ್ದರಿಂದಾಗಿ ಈಗ ನಾನು ಗುರುಭಕ್ತಿ ಹೇಳುವುದು ಕೇವಲ ಪುರಾಣದಲ್ಲಿ ನೋಡಿ ಅಲ್ಲ, ಕಲ್ಪನೆಯಿಂದ ಅಲ್ಲ, ಅನುಭವಿಸಿದ ವಿಚಾರ. ಇಂಥ ಗುರುಗಳಿಂದ, ನಮ್ಮ ಸತ್ಯಾತ್ಮತೀರ್ಥ ಶ್ರೀಪಾದಂಗ ಅನುಗ್ರಹದಿಂದ, ನನ್ನ ಗುರುಗಳಾದ ಮೌಲ್ಯ ಆಚಾರ್ಯರಿಂದ, ಅವರ ಅನುಗ್ರಹದಿಂದ ನನಗೆ ಬೇಕಾದಷ್ಟು ನನ್ನ ಜೀವನದಲ್ಲಿ ಉನ್ನತಿಯನ್ನು, ಸಫಲತೆಯನ್ನು ನಾನು ಪಡೆದಿದ್ದೆ. ಇದಕ್ಕೆ ಗುರು ಅನುಗ್ರಹ ಅಂತ ಕರೀತಾರೆ, ಇದಕ್ಕೆ ಗುರುಗಳ ಆಶೀರ್ವಾದ ಅಂತ ಕರೀತಾರೆ. ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಗುರುಮಹಿಮೆಯನ್ನು ನಿಜವಾಗೂ ನಾನು ನಿನ್ನಿನ ದಿವಸ ಹೇಳಬೇಕಾಗಿತ್ತು, ಅದ್ಯಾಕೋ ನೆನಪಾಗಲಿಲ್ಲ. ಆದರೆ ಹೇಳದೇ ಇರಲಿಕ್ಕೆ ಮನಸ್ಸಾಗಲಿಲ್ಲ. ಆದ್ದರಿಂದ ಧೌಮ್ಯರ 3 ಜನ ಶಿಷ್ಯರು, ರಘುತ್ತಮರು ಮತ್ತು ಅವರ ಶಿಷ್ಯರು, ನನ್ನ ಅನುಭವ. ಗುರುಗಳ ಆಶೀರ್ವಾದ ಇದ್ದರೆ ಸಾಕು. ಗುರುಸ್ಮರಣೆಯಿಂದ ಸಕಲ ಆಪತ್ತು ಪರಿಹಾರ ಅಂತಂದಮೇಲೆ ಅವರ ಅನುಗ್ರಹದಿಂದ ಏನಾಗೋದಿಲ್ಲ, ಎಲ್ಲವೂ ಆಗ್ತದೆ. ಆದ್ದರಿಂದಾಗಿ ನಾವು ಗುರುಗಳಲ್ಲಿ ಒಂದೇ ಕೇಳಿಕೊಳ್ಳೋದು, ಪರಮಾತ್ಮನ ಅನುಗ್ರಹ ನಮ್ಮ ಮೇಲೆ ಆಗುವಂತೆ ಮಾಡಿ ಅಂಥೇಳಿ ದೇವರಿಗೆ ನಾವು ಪ್ರಾರ್ಥನೆ ಮಾಡೋಣ. ಮತ್ತೊಮ್ಮೆ ಆಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥ. ದೇವರ ನಂತರ ಗುರುಗಳೇ ನಮ್ಮ ಅತಿ ಪೂಜ್ಯರಾಗಿರ್ತಕ್ಕಂಥವರು. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ತಸ್ಯೈತೆ ಸಕಲಾಹ್ಯರ್ಥ ಪ್ರಕಾಶಂತೆ ಅಂತ ಹೇಳಿದ್ದಾರೆ. ಆದ್ದರಿಂದಾಗಿ ಪುನಃ ಪುನಃ ಗುರುಪೂರ್ಣಿಮೆ ಒಂದು ದಿನ ಅಲ್ಲ, ದಿನಾಲು ಗುರುಗಳನ್ನು ಸ್ಮರಿಸೋಣ. ಅವರ ಆಶೀರ್ವಾದ ಸಿಕ್ಕರೆ ಸಾಕು, ನಮಗೆಲ್ಲವೂ ಅನುಕೂಲವಾಗ್ತದೆ. ಈ ರೀತಿ ಹೇಳಿ ಮತ್ತೊಮ್ಮೆ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಈ ಪ್ರವಚನವನ್ನು ಗುರುಗಳ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷರಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತ್ಯ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾಚಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ.